राधा माधव कुंज बिहारी जय जय राधा माधव कुंज बिहारी जय राधा जय गोपी जन वल्लभ गिरिवरधारी गोपी जन जय गोपी जन यशोदानंदन व्रज जन रंजन यशोदानंदन यशोदानंदन व्रज जन रंजन यशोदानंदन यमुना तीरा वनचारी यमुना तीरा यमुना तीरा वनचारी यमुना तीरा जय राधा माधव कुंज बिहारी जय राधा जय राधा माधव कुंज बिहारी जय गोपी जन वल्लभ गिरिवरधारी गोपी जन यशोदानंदन व्रज जन रंजन यशोदा यमुना तीर वनचारी यमुना तीर यमुना तीर वनचारी यमुना तीर जय राधा माधव कुंज बिहारी जय राधा जय राधा माधव कुंज बिहारी जय ओम विष्णुपाद परमहंस परिव्राजकाचार्य अष्टोत्तर शत श्री श्रीमद हिज डिवाइन ग्रेस अभय चरणारविंद भक्ति वेदांत स्वामी महाराज श्रील प्रभुपाद की जय अनंत कोटि वैष्णव वृंद की जय ग्रंथराज श्रीमद् भागवतम की जय निताय गौर प्रेमानंदे ओम नमो भगवते वासुदेवाय ओम नमो भगवते वासुदेवाय ओम नमो भगवते वासुदेवाय नारायणं नमस्कृत्य नरं चैव नरोत्तमम् देवीं सरस्वतीं व्यासं ततो जयमुदीरयेत् नष्टप्रायेष्वभद्रेषु नित्यं भागवत सेवया भगवती उत्तमश्लोके भक्तिर्भवति नैष्टिकी ॐ अज्ञानतिमिरान्धस्य ज्ञानाञ्जनशलाकया
ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೇ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೆ ಸ್ವಾಗತ ಇಂದಿನ ಸಾಯಂಕಾಲದ ಕೃಷ್ಣ ರಸಾಯನ ಕಾರ್ಯಕ್ರಮಕ್ಕೆ. ಸದ್ಯದಲ್ಲಿ ನಾವು ಶ್ರೀಮದ್ ಭಾಗವತದ 2ನೇ ಸ್ಕಂಧವನ್ನ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಬಹಳ ಹಿಂದೆ, ಸುಮಾರು 8-9 ತಿಂಗಳ ಹಿಂದೆ ಈ ಭಾಗವತದ ಚರ್ಚೆಯನ್ನ ಆರಂಭಿಸಿದ್ವಿ. 1ನೇ ಸ್ಕಂಧವನ್ನ ಮುಗಿಸಿ ಇವಾಗ 2ನೇ ಸ್ಕಂಧದ ಪ್ರಾಯ ಕೊನೆಗೆ ಬಂದಿದ್ದೇವೆ. ಭಾಗವತದಲ್ಲಿ ಎಷ್ಟು ಸ್ಕಂಧಗಳಿವೆ? 18 ಅಲ್ಲ? 18 ಸ್ಕಂದಗಳ 12 12 ಸ್ಕಂದಗಳಲ್ಲಿ 18,000 ಶ್ಲೋಕಗಳು ಮತ್ತೆ 12 ಸ್ಕಂದಗಳು. 12 ಸ್ಕಂದಗಳಲ್ಲಿ 2ನೇ ಸ್ಕಂದದ ಚರ್ಚೆಯನ್ನ ನಾವು ಮಾಡ್ತಾ ಇದ್ದೇವೆ. ಈ 2ನೇ ಸ್ಕಂದ ಮತ್ತೆ 3ನೇ ಸ್ಕಂದದಲ್ಲಿ ತಾತ್ವಿಕ ವಿಚಾರಗಳು ಜಾಸ್ತಿ. ತಾತ್ವಿಕ ವಿಚಾರಗಳು ಅಂದ್ರೆ ಫಿಲಾಸಫಿಕಲ್ ಮ್ಯಾಟರ್ಸ್ ಅಲ್ಲ, ದರ್ಶನ ಅಂತ ಹೇಳ್ತೀವಲ್ಲ. ದರ್ಶನ ಅಂದ್ರೆ ಭಗವತ್ ತತ್ವವನ್ನ, ಜೀವ ತತ್ವವನ್ನ ಕೂಲಂಕುಷವಾಗಿ ಇದರಲ್ಲಿ ಈ 2 ಸ್ಕಂದಗಳಲ್ಲಿ ವಿಚಾರ ಮಾಡಲಾಗಿದೆ. ಭಾಗವತದಲ್ಲಿ ಮುಖ್ಯವಾಗಿ 10 ವಿಷಯಗಳು ಉಂಟು ಅಂತ ಭಾಗವತದಲ್ಲೇ ಬರುತ್ತೆ. ಇದೇ 2ನೇ ಸ್ಕಂದದಲ್ಲೇ ಬರುತ್ತೆ. ಅತ್ರ ಸರ್ಗೋ ವಿಸರ್ಗಷ್ಟ ಸ್ಥಾನಂ ಪೋಷಣ ಮೂತಯ ಮನ್ವಂತರೇಶಾನುಕಥಾ ನಿರೋಧೋ ಮುಕ್ತಿರಾಶ್ರಯ. ಈ 10 ವಿಷಯಗಳಿವೆ. ಅದರಲ್ಲಿ ಮೊದಲನೇ ವಿಷಯ ಏನದು? ಸರ್ಗ. ಸರ್ಗ ಅಂತ ಹೇಳಿದ್ರೆ ಸೃಷ್ಟಿ. ಈ ಜಗತ್ತಿನ ಸೃಷ್ಟಿ ಹೇಗೆ ಆಯಿತು ಇದನ್ನ ತಿಳ್ಕೊಳ್ಳೋಕೆ ಎಲ್ಲರಿಗೂ ಇದೆ ಅಲ್ಲ. ಚಿಕ್ಕ ವಯಸ್ಸಿನಲ್ಲಿ ಯಾವಾಗ ನಾವು ನಮ್ಮ ಟೆರೇಸ್ ಮೇಲೆ ಹೋಗಿ ಚಿಕ್ಕ ವಯಸ್ಸಿನಲ್ಲಿ ರಾತ್ರಿ ಹೊತ್ತು ಆಕಾಶವನ್ನ ನೋಡ್ತೀವಿ, ಅವಾಗ ನಮ್ಗೆ ಬಹಳ ವಿಸ್ಮಯ ಆಗತ್ತೆ ಅಲ್ಲ. ಈ ಜಗತ್ತು ಎಷ್ಟು ಬೃಹದಾಕಾರವಾಗಿದೆ, ಎಷ್ಟೆಷ್ಟು ನಕ್ಷತ್ರಗಳಿವೆ. ಒಂದು ಚಂದ್ರ ರಾತ್ರಿ ಹೊತ್ತು ಒಂದೇ ಒಂದು ಚಂದ್ರ ಸಮಸ್ತವಾಗಿರತಕ್ಕಂಥ ಜಗತ್ತಿಗೆ ಬೆಳಕನ್ನ ನೀಡ್ತಾ ಇದೆ. ದಿನದ ಸಮಯದಲ್ಲಿ ಒಂದೇ ಒಂದು ಸೂರ್ಯ ಅಷ್ಟೊಂದು ಬೆಳಕನ್ನ ಸಮಸ್ತವಾದ ಜಗತ್ತಿಗೆ ನೀಡ್ತಾ ಇದೆ. ಒಮ್ಮೆ ನಮ್ಮ ಒಬ್ಬ ವರಿಷ್ಠ ಭಕ್ತರು ಹೇಳ್ತಾ ಇದ್ರು, ಒಮ್ಮೆ ಅವರು ವಿಮಾನದಲ್ಲಿ ಪ್ರಯಾಣ ಮಾಡ್ತಾ ಇದ್ರು ರಾತ್ರಿ ಸಮಯ. ಸೊ ವಿಮಾನದಲ್ಲಿ ಪ್ರಯಾಣ ಮಾಡ್ತಾ ಇರ್ಬೇಕಾದ್ರೆ ಇನ್ನೇನು ಬೆಂಗಳೂರು ಮುಟ್ಟೋದಕ್ಕಿಂತ ಮುಂಚೆ ಸ್ವಲ್ಪ ಮೇಲೆ ಇರ್ಬೇಕಾದ್ರೆ ವಿಮಾನ ಅಲ್ಲಿಂದ ಪೂರ್ತಿ ಬೆಂಗಳೂರು ಕಾಣಿಸುತ್ತೆ ಅಲ್ಲ. ಸೊ ರಾತ್ರಿ ಸಮಯ ಬೆಂಗಳೂರು ಹೇಗೆ ಕಾಣುತ್ತೆ? ಎಲ್ಲ ಕಡೆ ಪ್ರಕಾಶ, ಲೈಟ್ ಎಲ್ಲ ಕಡೆ ಅಲ್ಲ. ಸೊ ಅವಾಗ ಅವ್ರಿಗೆ ಒಂದು ಯೋಚನೆ ಬಂತು, ವಿಚಾರ ಬಂತು. ನೋಡಿ, ನಾವು ಒಂದು ಸಣ್ಣ ಬೆಂಗಳೂರು ನಗರವನ್ನ ಅದಕ್ಕೆ ಪ್ರಕಾಶ ಕೊಡ್ಬೇಕಾದ್ರೆ ಎಷ್ಟೆಷ್ಟು ಲೈಟ್ ಬಲ್ಬ್ಗಳನ್ನ ಹಾಕ್ಬೇಕು, ಎಷ್ಟು ಸ್ಟ್ರೀಟ್ ಲೈಟ್ ಗಳನ್ನ ಹಾಕ್ಬೇಕು. ಆದ್ರೆ ಭಗವಂತ ಸಮಸ್ತವಾಗಿರ್ತಕ್ಕಂಥ ಜಗತ್ತಿಗೆ ಪ್ರಕಾಶ ಕೊಡ್ಬೇಕಾದ್ರೆ ಏನ್ ಮಾಡ್ತಾನೆ? ಒಂದೇ ಒಂದು ಸೂರ್ಯ ಅಥವಾ ಒಂದೇ ಒಂದು ಚಂದ್ರ. ಇದು ಭಗವಂತನ ಶಕ್ತಿ ಅಲ್ಲ. ಅದರಿಂದ ರಾತ್ರಿ ಸಮಯದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ನಮ್ಗೆಲ್ಲರಿಗೂ ನೆನಪಿದೆ, ಮೇಲ್ಗಡೆ ನೋಡ್ತಾ ಇರ್ಬೇಕಾದ್ರೆ, ಆಕಾಶವನ್ನ ನೋಡ್ತಾ ಇರ್ಬೇಕಾದ್ರೆ ನಮ್ಮೆಲ್ಲರಿಗೂ ಆಶ್ಚರ್ಯವಾಗತ್ತೆ. ಇಷ್ಟೊಂದು ನಕ್ಷತ್ರಗಳು, ಆಧುನಿಕ ವಿಜ್ಞಾನದ ಪ್ರಕಾರ ಮಿಲ್ಕಿ ವೇ, ಗ್ಯಾಲಕ್ಸಿ ಎಲ್ಲ ಇದೆಯಲ್ಲ, ಇದರ ಹಿಂದೆ ಏನು ಕಥೆ ಇದೆ? ಈ ಸೃಷ್ಟಿ ಹೇಗಾದ್ರೂ ಆಯ್ತು, ಮತ್ತೆ ಈ ಸೃಷ್ಟಿಯಲ್ಲಿ ನಾನೇನ್ ಮಾಡ್ತಾ ಇದ್ದೀನಿ?
ಅಲ್ಲ ಈ ಯೋಚನೆ ಬರುತ್ತೆ, ಬುದ್ಧಿವಂತರಿಗೆ ಯೋಚನೆ ಬರುತ್ತೆ ಅಲ್ಲ. ಈ ಸೃಷ್ಟಿಯಲ್ಲಿ ನನ್ನ ಪಾತ್ರ ಏನಿದೆ, ಪಾತ್ರ ಇದೆಯೇ ಇಲ್ಲ. ನಾನು ಎಷ್ಟು ತುಚ್ಛವಾಗಿದ್ದೇನೆ, ಸಮಸ್ತವಾದ ಸೃಷ್ಟಿಗೆ ಹೋಲಿಸಿ ನೋಡಿದ್ರೆ ನನ್ನ ಪಾತ್ರ ಬಹಳ ತುಚ್ಛವಾಗಿದೆ ಅಂತ ಅನ್ಸುತ್ತೆ ನನ್ಗೆ. ಏನು ಲೆಕ್ಕಕ್ಕೆ ಬರೋದಿಲ್ಲ ಅಂತ ಅನ್ಸುತ್ತೆ. ಅದರಿಂದ ನನ್ನ ಪಾತ್ರ ಇದೆಯಾ ಇಲ್ಲ, ಇದ್ರೆ ನನ್ನ ಪಾತ್ರ ಏನು ಅಂತ ಎಲ್ಲರಿಗೂ ಸ್ವಲ್ಪ ಪ್ರಶ್ನೆ ಬರುತ್ತೆ ಅಲ್ಲ. ಸೊ ಇದನ್ನ ಆಧುನಿಕ ವಿಜ್ಞಾನಿಗಳು ಕೂಡ ಇದನ್ನ ವಿವರಿಸಿದ್ದಾರೆ. ಆದ್ರೆ ಆಧುನಿಕ ವಿಜ್ಞಾನಿಗಳ ಪ್ರಕಾರ ಯಾವ ಒಂದು ತತ್ವವನ್ನ ಅವರು ಕೊಡ್ತಾರೆ ನಮಗೆ, ಅದನ್ನ ಸಂಪೂರ್ಣವಾಗಿ ನಮ್ಗೆ ಒಪ್ಪಲಿಕ್ಕೆ ಆಗೋದಿಲ್ಲ. ಏನಕ್ಕೆ ಅಂದ್ರೆ ಅದರಲ್ಲಿ ಕಾಮನ್ ಸೆನ್ಸ್ ಇಲ್ಲ. ಆಧುನಿಕ ವಿಜ್ಞಾನ ಏನ್ ಹೇಳುತ್ತೆ, ಬಿಗ್ ಬ್ಯಾಂಗ್ ಥಿಯರಿ ಬಗ್ಗೆ ಜನ ಕೇಳಿದ್ದೀರಾ? ನೀವೆಲ್ಲ ಕೇಳಿರ್ತೀರಾ, ಆದ್ರೆ ನೀವು ಅರ್ಥವಿರ್ಬೋದು, ನೀವು ಸ್ಕೂಲ್ ನಲ್ಲಿ ಓದಿರ್ಬೋದು ಅಲ್ಲ. ಬಿಗ್ ಬ್ಯಾಂಗ್ ಥಿಯರಿ ಅಂತ ಒಂದಿದೆ. ಅದೇನ್ ಹೇಳುತ್ತೆ ಅಂದ್ರೆ ಒಂದೇ ಒಂದು ಸಣ್ಣ ಚುಕ್ಕಿ, ಒಂದು ಪಾಯಿಂಟ್ ಏನಿತ್ತು ಅದರಲ್ಲಿ ನೆನೆಸ್ಕೊಳಕ್ಕಾಗದೇ ಇರುವಂತಹ ಒಂದು ಟೆಂಪರೇಚರ್ ಮತ್ತೆ ಪ್ರೆಷರ್ ಡೆನ್ಸಿಟಿ ಎಲ್ಲ ಬಂದು ಅದು ವಿಸ್ಫೋಟವಾಗ್ಬಿಡ್ತು. ವಿಸ್ಫೋಟವಾದ್ಮೇಲೆ ಹೇಗೆ ಬಂಬಿನ ವಿಸ್ಫೋಟವಾಗತ್ತಲ್ಲ, ಆ ಒಂದು ಸಣ್ಣ ಚುಕ್ಕಿ ಎಷ್ಟೋ ಲಕ್ಷ ಗಟ್ಟಲೆ ವರ್ಷಗಳ ಹಿಂದೆ ಆ ಒಂದು ಸಣ್ಣ ಚುಕ್ಕಿ ಅದರ ವಿಸ್ಫೋಟವಾಗ್ಬಿಡ್ತು. ಆ ವಿಸ್ಫೋಟ ಆದ್ಮೇಲೆ ಏನಾಯ್ತು, ಈ ಸಮಸ್ತವಾಗಿರ್ತಕ್ಕಂತ ಸೃಷ್ಟಿ ಬಂತು. ಇದನ್ನ ಎಷ್ಟು ಜನ ನಂಬಕ್ಕಾಗತ್ತೆ? ಇದನ್ನ ಬಂಬನ ವಿಸ್ಫೋಟ ಆದ್ಮೇಲೆ ಸೃಷ್ಟಿ ಆಗತ್ತಾ ಅಥವಾ ವಿನಾಶ ಆಗತ್ತಾ? ಅಲ್ಲ, ಯಾರಾದ್ರೂ ಒಬ್ಬ ಆತಂಕವಾದಿ ಬಂಬನ ಇಟ್ಬಿಟ್ಟು ಬಾಂಬ್ ಇಟ್ಬಿಟ್ಟು ಅದರಿಂದ ಯಾವ್ದಾದ್ರು ಸೃಷ್ಟಿ ಮಾಡಿದ್ದಾನ? ಬಂಬನ್ ಇಟ್ಬಿಟ್ಟು ವರ್ಲ್ಡ್ ಟ್ರೇಡ್ ಸೆಂಟರ್ ಸೃಷ್ಟಿ ಮಾಡಿದಾನ? ಇಲ್ಲ, ಬಂಬ್ ಇಟ್ಬಿಟ್ಟು ವರ್ಲ್ಡ್ ಟ್ರೇಡ್ ಸೆಂಟರ್ ವಿನಾಶ ಮಾಡ್ದ ಅಷ್ಟೇನೆ ಅಲ್ವಾ? ಆದ್ರಿಂದ ಇದನ್ನ ಸಂಪೂರ್ಣವಾಗಿ ನಾವು ಒಪ್ಕೊಳ್ಳೋದಿಲ್ಲ. ಅದಕ್ಕೆ ಒಂದು ಆಲ್ಟರ್ನೇಟಿವ್ ಆಗಿ ಅಲ್ಲ, ಅದಕ್ಕೆ ಮತ್ತೊಂದು ವಿವರವನ್ನ ಭಾಗವತದಲ್ಲಿ 2ನೇ ಸ್ಕಂದದಲ್ಲಿ ಮತ್ತು 3ನೇ ಸ್ಕಂದದಲ್ಲಿ ಕೊಡಲಾಗಿದೆ. ಸೊ 2ನೇ ಸ್ಕಂದದಲ್ಲಿ ವಿಶೇಷವಾಗಿ 5ನೇ ಮತ್ತೆ 6ನೇ ಅಧ್ಯಾಯಗಳಲ್ಲಿ ಈ ಸೃಷ್ಟಿ ಹೇಗೆ ಬಂತು, ಸರ್ಗ ಅಂದ್ರೆ ಮೊದಲನೆಯ ಸೃಷ್ಟಿ, ವಿಸರ್ಗ ಅಂದ್ರೆ 2ನೆಯ ಸೃಷ್ಟಿ. ಮೊದಲನೆಯ ಸೃಷ್ಟಿ ವಿಷ್ಣು ತತ್ವದಿಂದ, ಕೃಷ್ಣ ವಿಷ್ಣು ಇವರೆಲ್ಲ ಒಂದೇ ತತ್ವ. ಸೊ ವಿಷ್ಣುವಿನಿಂದ ಮೊದಲನೇ ಸೃಷ್ಟಿ ಹೇಗೆ ಆಯಿತು, ಮತ್ತೆ ಬ್ರಹ್ಮನಿಂದ 2ನೆಯ ಸೃಷ್ಟಿ ಅಂದ್ರೆ ವಿಸರ್ಗ ಹೇಗೆ ಆಯಿತು, ಇದೆಲ್ಲ 2 ಮತ್ತೆ 3 2 ಸ್ಕಂದಗಳಲ್ಲಿ ವಿವರ ಕೊಡಲಾಗಿದೆ. ಆದ್ರಿಂದ ಇವತ್ತು ನಾವೇನ್ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ರೆ ಬಹಳ ಬಹಳ ಮುಖ್ಯವಾಗಿರ್ತಕ್ಕಂತ ಒಂದು ವಿಷಯ, ಭಾಗವತದ ಮೂಲ ಅಂತ ಕೂಡ ಹೇಳ್ಬೋದು ಈ ವಿಷಯಕ್ಕೆ. ಏನಕ್ಕೆ ಅಂತ ಹೇಳಿದ್ರೆ, ಮೊದಲನೇ ಸೃಷ್ಟಿಯನ್ನ ವಿಷ್ಣು ಮಾಡಿದ ನಂತರ ಗರ್ಭೋದಕಶಾಹಿ ವಿಷ್ಣು, ಅವನು 2ನೆಯ ವಿಷ್ಣು. ನೋಡಿ, ಸೃಷ್ಟಿ ಆಗ್ಬೇಕಾದ್ರೆ ಮೊದಲನೇದಾಗಿ ಕಾರಣೋದಕಶಾಹಿ ವಿಷ್ಣು ಅಂತ ಹೇಳಿದ್ರೆ ಅವನೇ ಮಹಾವಿಷ್ಣು. ಆ ಮಹಾವಿಷ್ಣು ಕಾರಣ ಸಾಗರದಲ್ಲಿ ಮಲಗಿರ್ಬೇಕಾದ್ರೆ ಅವನ ಶರೀರದ ಏನಂತಾರೆ, ಪೋರ್ಸ್ಗೆ ಏನಂತಾರೆ, ಬೆವರಲ್ಲ, ತೂತಿರತ್ತಲ್ಲ, ಎಂತ ಪೋರ್ಸ್, ರಂಧ್ರ ಕರೆಕ್ಟ್. ಶರೀರದ ರಂಧ್ರಗಳಿಂದ ಅನೇಕ ಬ್ರಹ್ಮಾಂಡಗಳು ಆಚೆ ಬರ್ತದೆ. ಆ ಒಂದೊಂದು ಬ್ರಹ್ಮಾಂಡದಲ್ಲಿ ಅದೇ ವಿಷ್ಣು ಮತ್ತೆ ಪ್ರವೇಶ ಮಾಡ್ತಾನೆ. ಬಹಳ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ ನಮ್ಮ ವಿಷಯಕ್ಕೆ ಬರಬೇಕು ಅಂತ ಹೇಳಿ. ಸೊ ಕಾರಣ ಸಾಗರದಲ್ಲಿ ಕಾರಣೋದಕಶಾಹಿ ವಿಷ್ಣು ಮಲಗಿರ್ಬೇಕಾದ್ರೆ ಅವನ ಶರೀರದ ರಂಧ್ರಗಳಿಂದ ಅನೇಕ ಬ್ರಹ್ಮಾಂಡಗಳು ಆಚೆ ಬರ್ತದೆ. ಆ ಒಂದೊಂದು ಬ್ರಹ್ಮಾಂಡದಲ್ಲಿ ಮತ್ತೆ ಅದೇ ವಿಷ್ಣು ಬೇರೆ ರೂಪದಲ್ಲಿ ಪ್ರವೇಶ ಮಾಡ್ತಾನೆ. ಸೊ ಆ ಒಂದೊಂದು ಬ್ರಹ್ಮಾಂಡದಲ್ಲಿ ಏನ್ ಪ್ರವೇಶ ಮಾಡ್ತಾನೆ, ಆ ವಿಷ್ಣುವಿಗೆ ಏನ್ ಹೆಸರು ಅಂತ ಹೇಳಿದ್ರೆ ಗರ್ಭೋದಕಶಾಹಿ ವಿಷ್ಣು. ಅವನು ಮತ್ತೆ ಆ ಒಂದೊಂದು ಬ್ರಹ್ಮಾಂಡದಲ್ಲಿ ಕೂಡ ಶರೀರದಿಂದ ಆಚೆ ಬರುತ್ತಿರುವಂತಹ ಬೆವರು ಏನಿದೆ ಅದು ಒಂದು ಸಾಗರದ ರೂಪವಾಗಿ ಆ ಸಾಗರದಲ್ಲಿ ಅವನೇ ಮಲಗ್ತಾನೆ. ಅವನ ನಾಭಿ ಪ್ರದೇಶದಿಂದ ಒಂದು ಕಮಲ ಉತ್ಪತ್ತಿ ಆಗತ್ತೆ. ಆ ಕಮಲದ ಮೇಲೆ ಬ್ರಹ್ಮನ ಜನನವಾಗತ್ತೆ, ಬ್ರಹ್ಮನ ಹುಟ್ಟು ಆಗತ್ತೆ. ಸೊ ಇದೀಗ ನಾವು ಯಾವ ಘಟ್ಟದಲ್ಲಿದ್ದೀವಿ ಅಂತ ಹೇಳಿದ್ರೆ ಮೊದಲನೇ ಸೃಷ್ಟಿ ಆಗ್ಲೇ ಆಗೋಗಿದೆ. ಮೊದಲನೇ ಸೃಷ್ಟಿ ಅಂದ್ರೆ ವಿಷ್ಣು ಏನೇನ್ ಮಾಡ್ಬೇಕಾಗಿದೆ ಈ ಜಗತ್ತಿನಲ್ಲಿ ಅದನ್ನೆಲ್ಲ ಮಾಡಿ ಮುಗಿಸಾಗಿದೆ. ಇವಾಗ ಬ್ರಹ್ಮ 2ನೇ ಸೃಷ್ಟಿಯನ್ನ ಮಾಡಬೇಕು. ಅದಕ್ಕಿಂತ ಮುಂಚೆ ಬ್ರಹ್ಮ ಯಾವಾಗ ಜನನವನ್ನ ಪಡಿತಾನೆ, ಯಾವಾಗ ಬ್ರಹ್ಮನ ಹುಟ್ಟಾಗ್ತದೆ, ಆವಾಗ ಏನಾಗತ್ತೆ ಅನ್ನೋದನ್ನ ಇವಾಗ ನಾವು ನೋಡೋದಕ್ಕೆ ಹೊರಟಿದ್ದೀವಿ. ಇದು ಭಾಗವತದ ಮೂಲ. ಏನಕ್ಕೆ ಅನ್ನೋದನ್ನ ಇವಾಗ ಹೇಳ್ತೀನಿ ನೋಡಿ. ಏನಕ್ಕೆ ಅಂತ ಹೇಳಿದ್ರೆ, ಬ್ರಹ್ಮನ ಹುಟ್ಟು ಯಾವಾಗ ಆಗತ್ತೆ, ನಮ್ಮೆಲ್ಲರ ತರಹ ಬ್ರಹ್ಮ ಕೂಡ ಹುಟ್ಟತಾನೆ. ಅಂದ್ರೆ ಸಂಪೂರ್ಣವಾಗಿ ನಮ್ಮೆಲ್ಲರ ತರಹ ಅಲ್ಲ, ಆದ್ರೆ ಬ್ರಹ್ಮ ಕೂಡ ಹುಟ್ಟಬೇಕಾದ್ರೆ ಅವನಿಗೆ ಯಾವುದೇ ವಿಷಯದ ಬಗ್ಗೆ ಏನೂ ಅರಿವು ಇಲ್ಲ.
ಅವನು ಏನಕ್ಕೆ ಆ ಕಮಲದ ಮೇಲೆ ಹುಟ್ಟಿದ್ದಾನೆ ಅನ್ನೋದು ಕೂಡ ಅವನಿಗೆ ಗೊತ್ತಿಲ್ಲ. ಆದ್ರಿಂದ ಅವನೇನ್ ಮಾಡಕ್ಕೆ ಪ್ರಯತ್ನ ಪಡ್ತಾನೆ ಅಂತ ಹೇಳಿದ್ರೆ, ಕಮಲದ ಕಾಂಡ ಏನಿದೆ ಸ್ಟೆಮ್, ಆ ಕಮಲದ ಕಾಂಡದಿಂದ ಕೆಳಗೆ ಕೆಳಗೆ ಹೋಗಿ ಆ ಕಾಂಡ ಎಲ್ಲಿಯವರೆಗೆ ಹೋಗ್ತಾ ಇದೆ, ಮತ್ತೆ ಆ ಕಾಂಡದ ಬೇರಿನಲ್ಲಿ ರೂಟ್, ಆ ಬೇರಿನಲ್ಲಿ ಯಾರಿದ್ದಾರೆ ಅನ್ನೋದನ್ನ ಹುಡುಕೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಅದರಲ್ಲಿ ವಿಫಲವಾಗ್ಬಿಡ್ತಾನೆ ಬ್ರಹ್ಮ. ಮತ್ತೆ ವಾಪಸ್ಸು ಬಂದು ಆ ಕಮಲದ ಮೇಲೆ ಕೂರ್ತಾನೆ. ಆವಾಗ ಎಲ್ಲಿಂದಾನೋ ಅವನಿಗೆ 2 ಅಕ್ಷರಗಳು ಕೇಳಿಸತ್ತೆ, ಪ ಮತ್ತೆ ಪ ಅಲ್ಲ. ಸಂಸ್ಕೃತದಲ್ಲಿ ಪವರ್ಗ ಮತ್ತೆ ಪವರ್ಗ ಅಲ್ಲ, ಪವರ್ಗ, ಚವರ್ಗ, ಪವರ್ಗ, ಪವರ್ಗ ಮತ್ತೆ ಪವರ್ಗ, ಇದೆಲ್ಲ ನಾವು ನಮ್ಮ ಸ್ಕೂಲ್ ನಲ್ಲಿ ಓದಿದ್ದೀವಿ. ಯಾವ ಭಾಷೆ ಆದ್ರೂ ಭಾರತೀಯ ಭಾಷೆ ಆದ್ರೂ ಓದಿರ್ತೀವಿ ಅಲ್ಲ. ಸೊ ತವರ್ಗದಲ್ಲಿ ಮೊದಲನೇ ಅಕ್ಷರ ಮತ್ತೆ ಪವರ್ಗದಲ್ಲಿ ಮೊದಲನೇ ಅಕ್ಷರ, ಅದೆರಡು ಸೇರಿ ಏನಾಗುತ್ತೆ ತಪ. ತಪ ಅಂತ ಹೇಳಿದ್ರು ಇವಾಗ ನೀನು ತಪಸ್ಸನ್ನ ಮಾಡಬೇಕು ಅಂತ. ಆ 2 ಅಕ್ಷರಗಳನ್ನ ಶಬ್ದದ ರೂಪದಲ್ಲಿ ವಿಷ್ಣುವೇನೆ ಅದೃಶ್ಯವಾಗಿ ಬ್ರಹ್ಮನಿಗೆ ಹೇಳಿದ್ದು. ಸೊ ಅವಾಗ ಬ್ರಹ್ಮ 1000 ವರ್ಷಗಳ ಕಾಲ ಬ್ರಹ್ಮ ಅಲ್ಲಿ ತಪಸ್ಸನ್ನ ಮಾಡ್ತಾನೆ. ತಪಸ್ಸನ್ನ ಮಾಡುವ ನಂತರ ಬ್ರಹ್ಮನಿಗೆ ಭಗವಂತನ ಸಾಕ್ಷಾತ್ಕಾರವಾಗತ್ತೆ, ಅಂದ್ರೆ ಭಗವಂತನ ನೇರ ದರ್ಶನ ಅವನಿಗೆ ಸಿಗತ್ತೆ. ಅದರಿಂದ ಬ್ರಹ್ಮನಿಗೆ ಯಾವಾಗ ಈ ರೀತಿಯಾದಂತಹ ಅದ್ಭುತವಾದಂತಹ ದರ್ಶನ ಸಿಗತ್ತೆ, ಆವಾಗ ಬ್ರಹ್ಮನಿಗೆ ವಿಷ್ಣು ಅಂದ್ರೆ ಗರ್ಭೋದಕಶಾಹಿ ವಿಷ್ಣು ಭಾಗವತವನ್ನ ಕೇವಲ 4 ಶ್ಲೋಕಗಳಲ್ಲಿ ಉಪದೇಶ ಮಾಡ್ತಾನೆ. ನೋಡಿ, ಈಗ ತಾನೇ ಹೇಳಿದೆ ಭಾಗವತದಲ್ಲಿ ಎಷ್ಟು ಶ್ಲೋಕಗಳಿವೆ ಅಂತ. ಎಷ್ಟು ಶ್ಲೋಕಗಳಿವೆ? 18,000 ಶ್ಲೋಕಗಳು. ಮತ್ತೆ ಇವಾಗ ಮತ್ತೆ ಹೇಳ್ತಾ ಇದ್ದೀರಾ ಕೇವಲ 4 ಶ್ಲೋಕಗಳು. ಇನ್ನೊಂದು ಬುಕ್ ಅನ್ನ ಪ್ರಿಂಟ್ ಮಾಡಿಸಿ ನಮಗ್ ಕೊಡಿ, ಕೇವಲ 4 ಶ್ಲೋಕಗಳನ್ನ ಮಾತ್ರ ಓದ್ತೀವಿ ನಾವು, 18,000 ಶ್ಲೋಕಗಳು ನಮಗಿಂದ ಆಗೋದಿಲ್ಲ ಅಂತ ನೀವು ಹೇಳ್ಬೋದು ಅಲ್ವಾ? ಸ್ವಲ್ಪ ಬೇಕು, ಇನ್ನೊಂದು ಬುಕ್ ಬೇಕಾ, ಇನ್ನೊಂದು ಪುಸ್ತಕ. ಕೇವಲ 4 ಶ್ಲೋಕಗಳು, ಭಾಗವತದಲ್ಲಿ ಇರ್ತಕ್ಕಂಥ 4 ಶ್ಲೋಕಗಳು. ಇದು ಹೇಗೆ ಅಂತ ಹೇಳಿದ್ರೆ, ಈ 4 ಶ್ಲೋಕಗಳು ಏನಿದೆ ಇದಕ್ಕೆ ನಾವು ಚತುಶ್ಲೋಕಿ ಭಾಗವತ ಅಂತ ಹೇಳ್ತೀವಿ. ಏನಿದು? ಚತುಶ್ಲೋಕಿ ಅಂದ್ರೆ 4 ಶ್ಲೋಕಗಳು ಅಂತಾನೆ ಅರ್ಥ. ಆದ್ರೆ ಇದಕ್ಕೆ ಏನಕ್ಕೆ ಇಷ್ಟೊಂದು ಮಹತ್ವ ಈ 4 ಶ್ಲೋಕಗಳಿಗೆ ಅಂತ ಹೇಳಿದ್ರೆ, ಇದೇ ಮೂಲ ಭಾಗವತ. ಮೊದಲನೇ ಬಾರಿ ಭಗವಂತನಿಂದಲೇ ಆಚೆ ಬಂದಂತ, ಭಗವಂತನ ಮುಖಾರವಿಂದದಿಂದಲೇ ಆಚೆ ಬಂದಂತಹ ಭಾಗವತ ಯಾವುದು ಅಂತ ಹೇಳಿದ್ರೆ ಈ ಚತುಶ್ಲೋಕಿ ಭಾಗವತ. ನಂತರ ಈ ಭಾಗವತವನ್ನ ಅನುಸರಿಸಿ ಅನೇಕ ಮಹಾನುಭಾವರು ಬೇರೆ ಬೇರೆ ಭಾಗವತದ ವರ್ಜನ್ಸ್ ಅಂತ ಏನ್ ಹೇಳ್ತೀವಲ್ಲ, ಇವಾಗ ನಾವೆಲ್ಲ ಕಡೆ ನೋಡ್ತೀವಿ ಐಫೋನ್ ವರ್ಜನ್ 14, ಐಫೋನ್ ವರ್ಷನ್ 15. ಐಫೋನ್ ವರ್ಜನ್ 1 ಹೋಗಿದ್ರೆ ಅಷ್ಟೊಂದು ಫೀಚರ್ಸ್ ಇರ್ಲಿಕ್ಕಿಲ್ಲ, ಕರೆಕ್ಟ್ ಅಲ್ವಾ? ಇದು ಇವಾಗ ಏನು ಐಫೋನ್ ಎಷ್ಟು ವರ್ಷನ್ ಇದೆಯೋ ಗೊತ್ತಿಲ್ಲ, ಇವಾಗ ಒಂದು 14, 15 ಇರ್ಬೋದು. ಆ 15 ನಲ್ಲಿ ಏನೇನು ಯಾವ ಮೂಲಭೂತವಾಗಿರ್ತಕ್ಕಂಥ ಫಂಕ್ಷನ್ಸ್ ಇತ್ತು ಅದೆಲ್ಲ 1 ನಲ್ಲಿ ಇತ್ತು. ಆದ್ರೆ ಅದಕ್ಕೆ ಅಡಿಷನಲ್ ಫೀಚರ್ಸ್ ಇವಾಗ ಬರ್ತಾ ಇದೆ ಅಲ್ಲ. ಸೊ ಅದೇ ರೀತಿಯಲ್ಲಿ ಭಾಗವತದ ಮೊದಲನೇ ವರ್ಜನ್ ಯಾವುದು ಅಂತ ಹೇಳಿದ್ರೆ ಈ ಚತುಶ್ಲೋಕಿ ಭಾಗವತ. ಅದನ್ನ ಅನುಸರಿಸಿ ಬೇರೆ ಬೇರೆ ಮಹಾನುಭಾವರು ಭಾಗವತದ ಅನೇಕ ರೂಪಗಳನ್ನ ತಂದಿದ್ದಾರೆ. ಲೇಟೆಸ್ಟ್ ವರ್ಜನ್ ಯಾವುದು ಅಂತ ಹೇಳಿದ್ರೆ ಯಾವುದು? 18,000 ಶ್ಲೋಕಗಳ ಭಾಗವತ. ಈ ಭಾಗವತವನ್ನ ಯಾರು ಬರೆದಿದ್ದು ಅಥವಾ ಯಾರು ನಮಗೆ ನೀಡಿದ್ದು? ವೇದವ್ಯಾಸರು. ಆದ್ರೆ ವೇದವ್ಯಾಸರು ಕೂಡ ಈ 18,000 ಶ್ಲೋಕಗಳ ಭಾಗವತವನ್ನ ನಮಗೆ ನೀಡಬೇಕು ಅಂತ ಹೇಳಿದ್ರೆ ಆ ಮೂಲ ಭಾಗವತವನ್ನ ಅನುಸರಿಸಿಯೇ ಈ ಭಾಗವತವನ್ನ ನಮಗೆ ನೀಡಿದ್ದಾರೆ ಅಲ್ಲ. ಸೊ ಇವತ್ತು ನಾವು ಆ ಮೂಲ ಭಾಗವತವನ್ನ ನಾವು ಚರ್ಚೆ ಮಾಡೋದಕ್ಕೆ ಹೊರಟಿದ್ದೇವೆ. ಇದಕ್ಕೆ ಚತುಶ್ಲೋಕಿ ಭಾಗವತ ಅಂತ ಹೆಸರು. ಯಾವಾಗ ಬ್ರಹ್ಮನಿಗೆ ಭಗವಂತನ ಈ ಅದ್ಭುತವಾಗಿರ್ತಕ್ಕಂಥ ಸಾಕ್ಷಾತ್ಕಾರವಾಗತ್ತೆ, ಆವಾಗ ಬ್ರಹ್ಮ ಭಗವಂತನ ಸಾಕ್ಷಾತ್ಕಾರವನ್ನ ಪಡೆದು ವಿಸ್ಮಯ ಚಕಿತನಾಗ್ಬಿಡ್ತಾನೆ. ಇಷ್ಟು ಅದ್ಭುತವಾಗಿರ್ತಕ್ಕಂಥ ರೂಪ. ಯಾಕೆಂದ್ರೆ ಬ್ರಹ್ಮನಿಗೆ ಅಷ್ಟೊದಗಾಗ್ಲಿ ಗೊತ್ತಾಗಿರುತ್ತೆ ನನ್ನ ಕೆಲಸ ಈ ಸೃಷ್ಟಿಯಲ್ಲಿ ಏನು ಅಂತ ಹೇಳಿದ್ರೆ, ಭಗವಂತ ಮೊದಲನೇ ಸೃಷ್ಟಿ ಏನ್ ಮಾಡಿದ್ದಾನೆ ಅದನ್ನ ಆಧಾರವಾಗಿಟ್ಕೊಂಡು 2ನೇ ಸೃಷ್ಟಿಯನ್ನ ನಾನು ಮಾಡಬೇಕು. ಆದ್ರೆ ಆ 2ನೇ ಸೃಷ್ಟಿಯಲ್ಲಿ ತೊಡಗುವುದಕ್ಕಿಂತ ಮುಂಚೆ ನನಗೆ ಭಗವಂತನ ಆಶೀರ್ವಾದ ಬೇಕು. ಮತ್ತೆ ಈ 2ನೇ ಸೃಷ್ಟಿಯನ್ನ ಮಾಡೋದಕ್ಕೆ ಭಗವಂತನೇ ನನಗೆ ಶಕ್ತಿಯನ್ನ ನೀಡಬೇಕು ಅಲ್ಲ. ಸೊ ಆ ಶಕ್ತಿಯನ್ನ ಹೇಗೆ ನಾನು ಪಡ್ಕೊಳ್ಬಲ್ಲೆ ಅಂತ ಹೇಳಿದ್ರೆ ಭಗವಂತನ ದರ್ಶನದ ಮೂಲಕ. ಸೊ ಆ ಶಕ್ತಿ ಪ್ರದಾನವನ್ನ
ಆ ಭಗವಂತ ಬ್ರಹ್ಮನಿಗೆ ಹೇಗೆ ಮಾಡ್ತಾನೆ ಅಂತ ಹೇಳಿದ್ರೆ ಈ ಚತುಶ್ಲೋಕಿ ಭಾಗವತದ ಮೂಲಕ. ಇದರಲ್ಲಿ ಭಾಗವತದ ಸಾರ ಸರ್ವಸ್ವವು ಅಡಗಿದೆ. ಆಯ್ತಾ? ಸೊ ಇಷ್ಟು ಪೀಠಿಕೆ ಇವಾಗ ನಾವು ಈ ಚತುಶ್ಲೋಕಿ ಭಾಗವತದ ಚರ್ಚೆಯನ್ನ ಆರಂಭಿಸೋಣ. ಸೊ ಇದು ಭಾಗವತದ 2ನೇ ಸ್ಕಂದದ 9ನೇ ಅಧ್ಯಾಯದ 33, 34, 35 ಮತ್ತೆ 36ನೆಯ ಶ್ಲೋಕಗಳು. ಆಯ್ತಾ? ಸೊ 33ನೇ ಶ್ಲೋಕದಿಂದ ಇವಾಗ ನಾವು ಚರ್ಚೆ ಆರಂಭಿಸೋಣ. ದಯವಿಟ್ಟು ಎಲ್ಲರೂ ನನ್ನ ಹಿಂದೆ ಶ್ಲೋಕವನ್ನ ಹೇಳಿ. ಅಹಂ ಸಂ ಸತ್ ಅಸತ್ ಪರಂ ಷ್ಟಾತ್ ಏತತ್ ಶಿಷ್ಯೇತ ಸಹ ಅಸ್ಮಿ ಅಹಂ ಗ್ರೇ ಸದಸತ್ಪರಂ ಅಷ್ಟಾದಹಂ ಯದೇತಚ್ಚ ಯೋನಿ ಶಿಷ್ಯೇತ ಸೋಸ್ಮ್ಯಹಂ ಅಹಂ ಸಮೇವಾಗ್ರೇ ನಾನ್ಯದ್ಯತ್ಸದಸತ್ಪರಂ ಅಷ್ಟಾದಹಂ ಯದೇತಚ್ಚ ಯೋ ವಶಿಷ್ಯೇತ ಸೋಸ್ಮ್ಯಹಂ. ಸೊ ಇಲ್ಲಿ ಬ್ರಹ್ಮನ ಪ್ರಶ್ನೆಗಳಿಗೆ ಈ 4 ಶ್ಲೋಕಗಳಲ್ಲಿ ಉತ್ತರವನ್ನ ಭಗವಂತ ನೀಡ್ತಾ ಇದ್ದಾನೆ. ಸೊ ಈ ಚತುಶ್ಲೋಕಿ ಭಾಗವತ ಆರಂಭ ಆಗೋದಕ್ಕಿಂತ ಮುಂಚೆ ಕೂಡ ಬ್ರಹ್ಮ ಮತ್ತೆ ವಿಷ್ಣುವಿನ ನಡುವೆ ಒಂದು ಸಂವಾದ ನಡೆಯುತ್ತೆ. ಅದರಲ್ಲಿ ಬ್ರಹ್ಮ ಒಂದಷ್ಟು ಪ್ರಶ್ನೆಗಳನ್ನ ಭಗವಂತನಿಗೆ ಹೇಳ್ತಾನೆ. ಇದೇ ಅಧ್ಯಾಯದ 26ನೇ ಶ್ಲೋಕದಿಂದ 29ನೇ ಶ್ಲೋಕಗಳವರೆಗೆ 4 ಶ್ಲೋಕಗಳಲ್ಲಿ 4 ಪ್ರಶ್ನೆಗಳನ್ನ ಕೇಳ್ತಾನೆ. ಆ 4 ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ರೂಪದಲ್ಲಿ ಭಗವಂತ ಈ ಚತುಶ್ಲೋಕಿ ಭಾಗವತವನ್ನ ಬ್ರಹ್ಮನಿಗೆ ಹೇಳ್ತಾನೆ ಅಥವಾ ಉಪದೇಶ ಮಾಡ್ತಾನೆ. ಸೊ ಮೊದಲನೇ ಪ್ರಶ್ನೆ ಬ್ರಹ್ಮನದು ಏನಾಗಿತ್ತು ಅಂತ ಹೇಳಿದ್ರೆ, ಈ ಭಗವಂತನ ರೂಪ ಏನಿದೆ ಅದು ವಿಸ್ಮಯಕರವಾಗಿರ್ತಕ್ಕಂಥ ರೂಪ. ನಿನ್ನ ರೂಪದ ಬಗ್ಗೆ ದಯವಿಟ್ಟು ನನಗೆ ಹೇಳು. ನಿನ್ನ ರೂಪ ಭೌತಿಕಾನ ಅಥವಾ ಆಧ್ಯಾತ್ಮಿಕಾನ? ಎರಡು ಅಂತ ಹೇಳಿದ್ರೆ ಯಾವಾಗ ಭೌತಿಕವಾಗಿರುತ್ತೆ ಮತ್ತೆ ಯಾವಾಗ ಆಧ್ಯಾತ್ಮಿಕವಾಗಿರುತ್ತೆ ಅನ್ನೋದ್ರ ಬಗ್ಗೆ ನನಗೆ ಹೇಳುವಂತ ಬ್ರಹ್ಮ ವಿಷ್ಣುವಿಗೆ ಕೇಳ್ತಾನೆ, ಕರ್ಬೋದಕಶಾಹಿ ವಿಷ್ಣುವಿಗೆ. ಅದಕ್ಕೆ ಉತ್ತರವಾಗಿ ಈ ಶ್ಲೋಕವನ್ನ ಭಗವಂತ ಹೇಳ್ತಾನೆ. ಇವರು ಏನು ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಅಹಮೇವ ಆಸಂ ಏವ ಅಗ್ರೇ. ಈ ಸೃಷ್ಟಿಯ ಆರಂಭದಲ್ಲಿ ಯಾರು ಮಾತ್ರ ಇದ್ರು ಈ ಸೃಷ್ಟಿ ಆರಂಭದಲ್ಲಿ ಅಂತ ಹೇಳಿದ್ರೆ ಅಹಂ. ಅಹಂ ಅಂತ ಹೇಳಿದ್ರೆ ನಾನು ಆಗಲ್ಲ, ವಿಷ್ಣು. ನಾನೇನಿತ್ತು, ನನಗಿನ್ನೂ 36 ವರ್ಷ ವಯಸ್ಸಷ್ಟೇನೆ. ಯದ್ಯಪಿ ನಾನು ಕೂಡ ಶಾಶ್ವತ, ನೀವೆಲ್ಲರೂ ಶಾಶ್ವತ ಅಲ್ಲ, ಭಗವಂತನ ಅಂಶಗಳು ನಾವೆಲ್ಲರೂ. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ. ಸೊ ಇಲ್ಲಿ ವಿಷ್ಣು ಹೇಳ್ತಾ ಇದ್ದಾನೆ, ಸೃಷ್ಟಿ ಆರಂಭದಲ್ಲಿ ನಾನು ಮಾತ್ರ ಇದ್ದಿದ್ದು. ಅಹಮೇವ ಆಸಮೇವ ಅಗ್ರೇ. ಅಗ್ರೇ ಅಂತ ಹೇಳಿದ್ರೆ ಆರಂಭದಲ್ಲಿ. ಮತ್ತೆ ನ ಅನ್ಯತ್ ಯತ್ ಅಸತ್ ಅಸತ್ ಪರಂ. ಅನ್ಯತ್ ಅಂತ ಹೇಳಿದ್ರೆ ಬೇರೆ. ಬೇರೆ ಯಾವುದೇ ವಸ್ತು ಆಗಲಿ, ಬೇರೆ ಯಾವುದೇ ಜೀವವಾಗಲಿ ಸೃಷ್ಟಿ ಆರಂಭದಲ್ಲಿ ಇರಲಿಲ್ಲ ಅನ್ನೋದನ್ನ ಭಗವಂತ ಹೇಳ್ತಾ ಇದ್ದಾನೆ. ಅಲ್ಲ, ಇದನ್ನ ನಂಬೋದಕ್ಕೆ ನಮ್ಗೆ ಬಹಳ ಸುಲಭ ಅಲ್ವಾ? ಯಾಕೆ ಅಂತ ಹೇಳಿದ್ರೆ ಇದು ಭಗವಂತ ಎಂಬಂತ ಶಬ್ದಕ್ಕೆ ಇದು ಒಂದು ಡೆಫಿನಿಷನ್ ಇದು ಅಲ್ಲ. ಯಾಕೆ ಅಂತ ಹೇಳಿದ್ರೆ ಭಗವಂತ ಅಂತ ಹೇಳಿದ್ರೆ ಯಾರು? ಎಲ್ಲರಿಗಿಂತ ಹಳವ ಅಂತ ನಾವು ಅನ್ಕೋತೀವಿ ಅಲ್ಲ, ಎಲ್ಲರಿಗಿಂತ ಮುಂಚೆ ಅವನ ಜನನ ಆಗಿದ್ದಿರಬೇಕು ಅಲ್ವಾ? ಸೊ ಅದನ್ನೇ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಸೃಷ್ಟಿ ಆರಂಭದಲ್ಲಿ ನಾನು ಮಾತ್ರ ಇದ್ದಿದ್ದು, ಈ ಸೃಷ್ಟಿ ಆದ್ಮೇಲೆ, ಸೃಷ್ಟಿಯ ಪ್ರಳಯ ಆದ್ಮೇಲೆ, ಸೃಷ್ಟಿಯ ಸಂಹಾರ ಆದ್ಮೇಲೆ ಕೂಡ ಯಾರು ಬದುಕೋತಾರೆ ಮತ್ತೆ ಅಥವಾ ಯಾರು ಉಳ್ಕೋತಾರೆ ಅಂತ ಹೇಳಿದ್ರೆ ನಾನೇನೆ. ಸೃಷ್ಟಿ ಸಂಹಾರ ಅಥವಾ ಸೃಷ್ಟಿಯ ಪ್ರಳಯ ಆದ್ಮೇಲೆ ಕೂಡ ನಾನು ಮಾತ್ರ ಇರುವಂತಹದ್ದು, ಬೇರೆ ಯಾರು ಇರೋದಿಲ್ಲ. ಇದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ ನಮಗೆ ಒಂದು ಪ್ರಶ್ನೆ ಬರ್ಬೋದು, ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ ಸೃಷ್ಟಿ ಆರಂಭದಲ್ಲಿ ನಾನು ಮಾತ್ರ ಇದ್ದೆ, ಹಾಗಾದ್ರೆ ಬೇರೆ ಯಾರು ಇರ್ಲಿಲ್ಲ? ಅದೇ
ಭಗವಂತ ಭಗವದ್ಗೀತೆಯಲ್ಲಿ ಎಷ್ಟೊಂದು ಶ್ಲೋಕಗಳಲ್ಲಿ ಹೇಳ್ತಾನೆ, ಆಧ್ಯಾತ್ಮಿಕ ಜಗತ್ತಿನಲ್ಲಿ ಶಾಶ್ವತವಾದ ಕಾಲದಿಂದ ಶಾಶ್ವತ ಕಾಲದವರೆಗೂ ನಾನು ನನ್ನ ಭಕ್ತರ ಜೊತೆಗೆ ಆಧ್ಯಾತ್ಮಿಕ ಲೀಲೆಗಳನ್ನ ಮಾಡ್ತಾ ಇದ್ದೇನೆ. ಹಾಗಾದ್ರೆ ಕೃಷ್ಣ ಮಾತ್ರ ಇದ್ದ ಅಂತ ಹೇಳಿದ್ರೆ ಅಥವಾ ವಿಷ್ಣು ಮಾತ್ರ ಇದ್ದ ಅಂತ ಹೇಳಿದ್ರೆ ಸೃಷ್ಟಿ ಆರಂಭದಲ್ಲಿ ಅವನ ಭಕ್ತರು ಇರ್ಲಿಲ್ವಾ? ನಮಗೆ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ಇಲ್ಲಿ ಆಚಾರ್ಯರು, ಶಿಲ ಪ್ರಭುಪಾದರು, ಇತರ ಆಚಾರ್ಯರೆಲ್ಲರೂ ಇದಕ್ಕೆ ಉತ್ತರವನ್ನ ಕೊಡ್ತಾರೆ. ಇವಾಗ ಉದಾಹರಣೆಗೆ ನೀವು ಒಂದು ಒಂದು ವಾಕ್ಯವನ್ನ ಗಮನಿಸಿ. ಇವಾಗ ನಮ್ಮ ಪ್ರಧಾನ ಮಂತ್ರಿಗಳು ಚೈನಾ ದೇಶಕ್ಕೆ ಹೋದ್ರು, ಇತ್ತೀಚೆಗೆ ಹೋಗಿದ್ರಲ್ಲ ಚೈನಾ ದೇಶಕ್ಕೆ. ಸೊ ನಮ್ಮ ಪ್ರಧಾನ ಮಂತ್ರಿಗಳು ಚೈನಾ ದೇಶಕ್ಕೆ ಹೋದ್ರು ಅಂತ ಹೇಳಿದ್ರೆ ನೀವೇನಂತ ಅನ್ಕೋತೀರಾ? ಪ್ರಧಾನ ಮಂತ್ರಿಗಳು ಮಾತ್ರ ಹೋದ್ರ ಚೈನಾ ದೇಶಕ್ಕೆ? ಅವ್ರ ಸೆಕ್ಯೂರಿಟಿ ಗಾರ್ಡ್ ಹೋದ್ರು, ಮತ್ತೆ ಎಲ್ಲ ಮಿನಿಸ್ಟರ್ ಕ್ಯಾಬಿನೆಟ್ ಹೋದ್ರು, ಮತ್ತೆ ಇನ್ನು ಎಷ್ಟೊಂದು ಜನ ಹೋಗಿರ್ಬೋದು ಅಲ್ವಾ? ಕನಿಷ್ಠ ಪಕ್ಷ ಒಂದು 100 ಜನ ಹೋಗಿರ್ತಾರೆ. ಪ್ರಧಾನಮಂತ್ರಿ ಯಾವ್ದಾದ್ರು ಒಂದು ದೇಶಕ್ಕೆ ಹೋಗ್ತಾರೆ ಅಂದ್ರೆ ಅದ್ರ ಜೊತೆಗೆ ಒಂದು ಕನಿಷ್ಠ ಪಕ್ಷ 50ರಿಂದ 100 ಜನ ಆದ್ರೂ ಹೋಗ್ತಾರೆ ಅಲ್ವಾ? ಅಥವಾ ಇವಾಗ ಯಾರೋ ಒಬ್ರು ರಾಜ ಮಹಾರಾಜರು ಇದ್ದಾರೆ ಅಂತ ಇಟ್ಕೊಳ್ಳಿ, ಅವರು ಒಂದೂರಿಂದ ಇನ್ನೊಂದು ಊರಿಗೆ ಹೋದ್ರು ಅಂತ ಹೇಳಿದ್ರೆ ಅವ್ರು ಮಾತ್ರ ಪ್ರತ್ಯೇಕವಾಗಿ ಬರೀ ರಾಜ ಮಾತ್ರ ಹೋಗ್ತಾರಾ? ಇಲ್ಲ, ಅವ್ರ ಜೊತೆಗೆ ಯಾರು ಹೋಗ್ತಾರೆ? ಪ್ರಜೆಗಳು ಒಂದಷ್ಟು ಜನ, ಮಂತ್ರಿಗಳು ಒಂದಷ್ಟು ಜನ, ಎಲ್ಲರೂ ಅವ್ರ ಜೊತೆಗೆ ಹೋಗ್ತಾರೆ ಅಲ್ವಾ? ಸೊ ಅದೇ ರೀತಿಯಲ್ಲಿ ಯಾವಾಗ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ, ಸೃಷ್ಟಿ ಆರಂಭದಲ್ಲಿ ಅಹಮೇವ ಆಸಂ ಏವ ಅಗ್ರೆ, ಅಗ್ರೆ ಅಂದ್ರೆ ಆರಂಭ, ಸೃಷ್ಟಿ ಆರಂಭದಲ್ಲಿ ನಾನ್ ಮಾತ್ರ ಇದ್ದೆ ಅಂತ ಭಗವಂತ ಹೇಳಿದ್ರೆ ನಾವೇನಂತ ಅರ್ಥ ಮಾಡ್ಕೋಬೇಕು? ಭಗವಂತ ತನ್ನ ಪರಿಶುದ್ಧ ಭಕ್ತರ ಜೊತೆಗೆ ಅವನು ಇದ್ದ ಅಂತ ನಾವು ಅರ್ಥ ಮಾಡ್ಕೋಬೇಕು ಅಲ್ವಾ? ಸೊ ಅದೇ ರೀತಿಯಲ್ಲಿ ಮತ್ತೊಂದು ವಿಷಯ ಬರುತ್ತೆ. ಏನಂತ ಹೇಳಿದ್ರೆ, ಇವಾಗ ಸೃಷ್ಟಿ ಆರಂಭದಲ್ಲಿ ಭಗವಂತ ಇದ್ದ, ಸೃಷ್ಟಿ ಆರಂಭದಲ್ಲಿ ಕೇವಲ ಅವನ ಅಸ್ತಿತ್ವ ಮಾತ್ರ ಇತ್ತ ಅಥವಾ ಅವನೇನಾದ್ರೂ ಚಟುವಟಿಕೆಗಳನ್ನ ಕೂಡ ಮಾಡ್ತಾ ಇದ್ನ ಎಂಬಂತ ಮತ್ತೊಂದು ಪ್ರಶ್ನೆ ಬರ್ಬೋದು ಅಲ್ವಾ? ಯಾಕಂದ್ರೆ ಇಲ್ಲಿ ಈ ಶ್ಲೋಕದಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾನೆ, ಅಗ್ರೆ, ನಾನೇನಾದ್ರೂ ಮಾಡ್ತಾ ಇದ್ದೆ ಅನ್ನೋದ್ರ ಬಗ್ಗೆ ಭಗವಂತ ಹೇಳ್ತಾ ಇಲ್ಲ. ಅದಕ್ಕೇನೆ ಭಗವಂತ ಪ್ರತ್ಯೇಕವಾಗಿ ಅವನೊಬ್ಬನೇ ಇದ್ದ ಅಥವಾ ಏನಾದ್ರು ಚಟುವಟಿಕೆಗಳನ್ನ ಕೂಡ ಅವನು ಮಾಡ್ತಾ ಇದ್ದ ಅಂತ ಹೇಳಿದ್ರೆ ಅದೇ ಉದಾಹರಣೆಗಳನ್ನ ನಾವು ತಗೋಬಹುದು. ಇವಾಗ ಪ್ರಧಾನಮಂತ್ರಿಗಳು 1 ವರ್ಷದ ಹಿಂದೆ ಭಾರತದಲ್ಲಿ ಇದ್ರು ಅಂತ ಹೇಳಿದ್ರೆ ಚಟುವಟಿಕೆಗಳನ್ನ ಮಾಡ್ತಾ ಇದ್ರ? ಅವ್ರೇನಾದ್ರೂ ಪ್ರತಿ ದಿವಸ 100 ಚಟುವಟಿಕೆಗಳಿರುತ್ತೆ, ಅವ್ರದ್ದು ಕೆಲಸಗಳಿರುತ್ತೆ. ಸೊ ಕೆಲಸಗಳನ್ನು ಕೂಡ ಮಾಡ್ತಾ ಇರ್ತಾರೆ. ಸೊ ಭಗವಂತ ಸೃಷ್ಟಿ ಆರಂಭದಲ್ಲಿ ಇದ್ದ ಅಂತ ಹೇಳಿದ್ರೆ ಕೇವಲ ಅವನ ಅಸ್ತಿತ್ವ ಮಾತ್ರ ಇರಲಿಲ್ಲ, ಅವನು ಚಟುವಟಿಕೆಗಳನ್ನ ಕೂಡ ಮಾಡ್ತಾ ಇದ್ದ. ಈ ರೀತಿಯಾಗಿ ಏನಕ್ಕೆ ನಾವು ಹೇಳಬೇಕಾಗಿದೆ ಅಂತ ಹೇಳಿದ್ರೆ, ಅನೇಕ ಜನರು ಭಗವಂತ ಅಂದ್ರೆ ಯಾರು, ಒಂದು ನಿರಾಕಾರವಾಗಿರ್ತಕ್ಕಂತಹ ಒಂದು ರೂಪ ಇಲ್ಲದೆ ಇರತಕ್ಕಂತಹ ನಿರಾಕಾರವಾಗಿರ್ತಕ್ಕಂತಹ ಒಂದು ಪ್ರಕಾಶ ಅಂತ ಎಷ್ಟೊಂದು ಜನ ಹೇಳ್ತಾರೆ ಅಲ್ಲ? 5 ಜನ ಕೇಳಿದ್ದೀರಾ ಇದ್ರ ಬಗ್ಗೆ? ಈ ರೀತಿ ಭಗವಂತ ಅಂದ್ರೆ ಯಾರು, ನಿರಾಕಾರವಾಗಿರ್ತಕ್ಕಂತಹ ಒಂದು ಪ್ರಕಾಶ. ಎಷ್ಟೊಂದು ಜನ ಭಾರತದಲ್ಲಿ ಆ ರೀತಿ ಹೇಳ್ತಾರೆ. ಆದ್ರೆ ಆ ನಿರಾಕಾರವಾಗಿರ್ತಕ್ಕಂಥ ಪ್ರಕಾಶ ಭಗವಂತನ ಶರೀರದಿಂದ ಹೊರಹೊಮ್ಮುತ್ತಿರುವಂತಹ ಮೈಕಾಂತಿ ಅಂತ ನಮ್ಮ ವೈದಿಕ ಶಾಸ್ತ್ರಗಳು ಹೇಳುತ್ತೆ. ಆದ್ರಿಂದ ಭಗವಂತನಿಗೆ ವ್ಯಕ್ತಿತ್ವ ಅನ್ನೋದು ಇದೆ ಅನ್ನೋದನ್ನ ಸ್ಪಷ್ಟೀಕರಣ ಮಾಡೋದಕ್ಕೆ ನಮಗೆ ಇಲ್ಲಿ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಅದರಿಂದ ಸೃಷ್ಟಿ ಆರಂಭದಲ್ಲಿ ಭಗವಂತ ಮಾತ್ರ ಇದ್ದ ಅಂದ್ರೆ ಏನು? ಭಗವಂತ ಇದ್ದ, ಆದ್ರೆ ಆ ಭಗವಂತನ ಜೊತೆಗೆ ಅವನ ಪರಿಶುದ್ಧ ಭಕ್ತರು ಕೂಡ ಇದ್ರು. ಹೇಗೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ತನ್ನ ಪರಿಶುದ್ಧ ಭಕ್ತರೊಂದಿಗೆ ಅನೇಕ ಲೀಲೆಗಳಲ್ಲಿ ಭಗವಂತ ಎಂದೆಂದೂ ಭಾಗವಹಿಸ್ತಾ ಇರ್ತಾನೆ ಮತ್ತೆ ಭಾಗವಹಿಸ್ತಾ ಇದ್ದೇ ಇರ್ತಾನೆ ಅಲ್ವಾ? ಸೊ ಅದೇ ರೀತಿಯಲ್ಲಿ ಪರಿಶುದ್ಧ ಭಕ್ತರೊಂದಿಗೆ ಇದ್ದ, ಮತ್ತೆ ಪರಿಶುದ್ಧ ಭಕ್ತರೊಂದಿಗೆ ಅವನ ಲೀಲೆಗಳನ್ನ ಮಾಡ್ತಾ ಇದ್ದ. ಲೋಕವತ್ತು ಲೀಲಾ ಕೈವಲ್ಯಂ ಅನ್ನೋದು ಒಂದು ಬ್ರಹ್ಮಸೂತ್ರ. ಅದೇನ್ ಹೇಳುತ್ತೆ ಅಂದ್ರೆ, ಈ ಜಗತ್ತಿನಲ್ಲಿ ಏನೇನಾಗ್ತಾ ಇದೆಯೋ ಅದೇನಕ್ಕೆ ಆಗ್ತಾ ಇದೆ ಅಂತ ನೀವು ಕೇಳಿದ್ರೆ ಅನೇಕ ಕಾರಣಗಳಾಗಿರ್ಬೋದು. ಆದ್ರೆ ಅನೇಕ ಕಾರಣ ಏನು ಅಂತ ಹೇಳಿದ್ರೆ ಇವೆಲ್ಲವೂ ಭಗವಂತನ ಲೀಲೆ. ಲೋಕವತ್ತು ಲೀಲಾ ಕೈವಲ್ಯಂ ಅಂತ. ಇದು ಮೊದಲನೆಯ ಚತುಶ್ಲೋಕಿ ಭಾಗವತ, 1ನೇ ಶ್ಲೋಕ. ಆಯ್ತಾ? ಇನ್ನು ಎಷ್ಟೊಂದಿದೆ ಇದ್ರ ಬಗ್ಗೆ ಹೇಳೋದಕ್ಕೆ. ವಸ್ತುತಃ ಈ ಅಧ್ಯಾಯವನ್ನ ಮತ್ತೆ ಈ ಶ್ಲೋಕಗಳನ್ನ ನೀವು ತೆಗೆದು ನೋಡಿದ್ರೆ ಭಾಗವತದ 2ನೇ ಸ್ಕಂದ 9ನೇ ಅಧ್ಯಾಯ 33, 34, 35 ಶ್ಲೋಕಗಳು
ಇದಕ್ಕೆ ವ್ಯಾಖ್ಯಾನ ಇದೆ. ಅನೇಕ ವಿಷಯಗಳನ್ನ ಇಲ್ಲಿ ಚರ್ಚೆ ಮಾಡಿದ್ದಾರೆ. ಆದ್ರೆ ಇನ್ನು 3 ಶ್ಲೋಕಗಳನ್ನ ನಾವು ಚರ್ಚೆ ಮಾಡಬೇಕು. ಅದರಿಂದ ಸಣ್ಣದಾಗಿ ಹೇಳಿ ಮುಂದಿನ ಶ್ಲೋಕಕ್ಕೆ ಹೋಗ್ತಾ ಇದ್ದೀವಿ. ಸೊ ಮುಂದಿನ ಶ್ಲೋಕ 34ನೇ ಶ್ಲೋಕ. ಆಯ್ತಾ? ಇದು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂತಹದ್ದು. ಈ 34ನೇ ಶ್ಲೋಕದಲ್ಲಿ ಮಾಯಾ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಭಗವಂತ ಹೇಳ್ತಾ ಇದ್ದಾನೆ. ಮಾಯಾ ಶಕ್ತಿ ಅಂದ್ರೆ ಏನು? ಆರಂಭದಲ್ಲಿ ಏನ್ ಅನ್ಕೋತೀವಿ, ಈ ಮ್ಯಾಜಿಷಿಯನ್ ಮಾಡ್ತಾರಲ್ಲ ಮಾಯಾ, ಅದಂತ ಅನ್ಕೋತೀವಿ. ಆದ್ರೆ ಆ ಮಾಯಾ ಬಗ್ಗೆ ಇಲ್ಲಿ ಹೇಳ್ತಾ ಇಲ್ಲ. ಮ್ಯಾಜಿಕ್ ಟ್ರಿಕ್ಸ್ ಬಗ್ಗೆ ಇಲ್ಲಿ ಹೇಳ್ಕೊಡ್ತಾ ಇಲ್ಲ. ಆಯ್ತಾ? ಮಾಯಾ ಅಂದ್ರೆ ಏನು ಅದ್ರ ಬಗ್ಗೆ ಇಲ್ಲಿ 2ನೇ ಶ್ಲೋಕದಲ್ಲಿ ನಾವು ನೋಡ್ತೀವಿ. ಸೊ ಎಲ್ಲರೂ ದಯವಿಟ್ಟು ಶ್ಲೋಕವನ್ನ ನಾನು ಹಿಂದೆ ಹೇಳಿ. ಋತು ಅರ್ಥಂ ಯತ್ ಮನಃ ಯಥಾ ಸಹ ಯಥಾ ನ ಪ್ರತಿ ಆತ್ಮನೋ ಮಾಯಾ ಯಥಾ ಭಾಸೋ ಯಥಾ ತಮಃ ನ ಪ್ರತೀಯೇತ ಚಾತ್ಮನಿ ತದ್ವಿದ್ಯಾತ್ಮನೋ ಮಾಯಾ ಯಥಾ ಭಾಸೋ ಯಥಾ ತಮಃ. ಸೊ ಈ ಶ್ಲೋಕದಲ್ಲಿ ಯಾವ್ದ್ರ ಬಗ್ಗೆ ವಿವರ? ಮಾಯಾಶಕ್ತಿಯ ಬಗ್ಗೆ ವಿವರ. ಸೊ ಪ್ರಭುಪಾದರು ಮಾಯಾ ಎಂಬಂತಹ ಶಬ್ದಕ್ಕೆ ಶ್ರೀ ರಾಧಾ ವಿನೋದ್ ಭಗವಾನ್ ಕಿ ಜಯ, ಶ್ರೀ ಜಗನ್ನಾಥ ಬಲದೇವ ಸುಭದ್ರಾ ಮಹಾರಾಣಿ ಕಿ, ಶ್ರೀ ನಿತ್ಯಾನಂದ ನಟವರ್ ಗೌರ್ ಸುಂದರ್ ಭಗವಾನ್ ಕಿ, ಶ್ರೀಲ ಪ್ರಭುಪಾದ ಕಿ. ಸೊ ಪ್ರಭುಪಾದರು ಮಾಯಾ ಎಂಬಂತಹ ಶಬ್ದಕ್ಕೆ ವಿವರವನ್ನು ಕೊಡಬೇಕಾದ್ರೆ ಆಂಗ್ಲ ಭಾಷೆಯಲ್ಲಿ ಹೇಳ್ತಾರೆ, ಮಾಯಾ ಇಸ್ ದಾಟ್ ವಿಚ್ ಇಸ್ ನಾಟ್ ಅಂತ ಹೇಳ್ತಾರೆ. ಅಂದ್ರೆ ಯಾವುದು ಅಲ್ವೋ ಅದು ಮಾಯಾ ಅಂತ ಹೇಳ್ತಾರೆ. ಹೀಗಂದ್ರೆ ಏನು ಅಂತ ನಮ್ಗೆ ಅರ್ಥ ಆಗದೆ ಇರ್ಬೋದು. ಆದ್ರೆ ಈ ಶ್ಲೋಕದಲ್ಲಿ ಬಹಳ ಕೂಲಂಕುಷವಾಗಿ ಬಹಳ ಚೆನ್ನಾಗಿ ಇಲ್ಲಿ ವಿಷ್ಣು ಹೇಳ್ತಾ ಇದ್ದಾರೆ. ಮಾಯಾಶಕ್ತಿ ಅಂದ್ರೆ ಏನು ನೋಡಿ. ಈ ಜಗತ್ತಿನಲ್ಲಿ ವಸ್ತುತಃ ಇರ್ತಕ್ಕಂತಹದ್ದು ಒಂದೇ ಒಂದು ಶಕ್ತಿ. ಯಾವುದು ಅಂತ ಹೇಳಿದ್ರೆ ಭಗವಂತನ ಚಿತ್ ಶಕ್ತಿ. ಆದ್ರೆ ಯಾವಾಗ ಅದರ ಉಪಸ್ಥಿತಿ ಇರೋದಿಲ್ವೋ ಆವಾಗ ಅದನ್ನ ನಾವೇನ್ ಹೇಳ್ತೀವಿ? ಮಾಯೆ ಅಂತ ಹೇಳ್ತೀವಿ ಅಲ್ಲ. ಇತರ ಧರ್ಮಗಳಲ್ಲೂ ಕೂಡ ಈ ಮಾಯಾ ಎಂಬಂತಹ ಒಂದು ಕಾನ್ಸೆಪ್ಟ್, ಒಂದು ತತ್ವ ಇದೆ. ಉದಾಹರಣೆಗೆ ಕ್ರೈಸ್ತ ಧರ್ಮದಲ್ಲೂ ಕೂಡ ಇದೆ ಇದು. ಇದಕ್ಕೆ ಸ್ಯಾಟನ್ ಅಂತ ಹೇಳ್ತಾರೆ, SATAN ಅಲ್ಲ, ಸ್ಯಾಟನ್ ಅಥವಾ ಸೇಟನ್ ಅಂತ ಹೇಳ್ತಾರೆ ಅಲ್ಲ. ಸೊ ಅವರ ಪ್ರಕಾರ ಒಮ್ಮೊಮ್ಮೆ ಈ ಮಾಯಾ ಶಕ್ತಿ ಏನಿದೆ, ಸ್ಯಾಟನ್ ಅಂತ ಏನ್ ಹೇಳ್ತಾರಲ್ಲ, ಆ ಶಕ್ತಿಗೆ ಭಗವಂತನಿಗಿಂತಲೂ ಹೆಚ್ಚು ಶಕ್ತಿ ಬಂದ್ಬಿಡುತ್ತೆ. ಆದ್ರಿಂದಲೇ ಈ ಲೋಕದಲ್ಲಿ ಎಷ್ಟೊಂದು ದುರಂತಗಳನ್ನ ನಾವು ನೋಡ್ತೀವಿ ಅಲ್ಲ. ಉದಾಹರಣೆಗೆ ಸುನಾಮಿ ಆಗತ್ತೆ, ಒಂದು ದೊಡ್ಡ ಭಯಂಕರವಾಗಿರ್ತಕ್ಕಂಥ ಭೂಕಂಪವಾಗತ್ತೆ. ಇದೆಲ್ಲ ಏನಕ್ಕಾಗತ್ತೆ ಅಂತ ಹೇಳಿದ್ರೆ ಕ್ರೈಸ್ತ ಧರ್ಮದ ಪ್ರಕಾರ ಯಾವಾಗ ಈ ಮಾಯಾಶಕ್ತಿ ಭಗವಂತನಿಗಿಂತಲೂ ಹೆಚ್ಚು ಶಕ್ತಿಶಾಲಿ ಆಗ್ಬಿಡುತ್ತೆ, ಆವಾಗ ಈ ರೀತಿಯಾಗಿರ್ತಕ್ಕಂಥ ದುರಂತಗಳು ಆಗತ್ತೆ ಅಂತ ಅವ್ರು ಹೇಳ್ತಾರೆ. ಆದ್ರೆ ನಮ್ಮ ಸನಾತನ ಧರ್ಮದಲ್ಲಿ ಆ ಕಾನ್ಸೆಪ್ಟ್ ಇದೆ, ಆ ರೀತಿಯಾದಂತಹ ಒಂದು ತತ್ವ ಇದೆ. ಆದ್ರೆ ಎಂದಿಗೂ ಮಾಯಾಶಕ್ತಿಗೆ ಭಗವಂತನಿಗಿಂತಲೂ ಹೆಚ್ಚು ಶಕ್ತಿ ಬರುವುದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದನ್ನ ವೈದಿಕ ಶಾಸ್ತ್ರಗಳು ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಸೊ ಈ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾನೆ, ಭಗವಂತನೇ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಋತೆ ಅರ್ಥಂ ಯತ್ ಪ್ರತೀಯೇತ ನ ಋತೆ ಅರ್ಥಂ ಯತ್ ಪ್ರತೀಯೇತ ಚ ಆತ್ಮನಿ ಅಂತ ಹೇಳಿದ್ರೇನು? ಈ ಶ್ಲೋಕದಲ್ಲಿ ಮಹಾಮಾಯೆ ಮತ್ತು ಯೋಗ ಮಾಯೆ ಎರಡರ ಬಗ್ಗೆ ವಿವರ ಇದೆ ಅಂತ ಹೇಳ್ತಾರೆ ಆಚಾರ್ಯರು. ಇದೇನು ಅಂತ ಅರ್ಥ ಮಾಡ್ಕೊಳಕ್ ನಾವು ಸ್ವಲ್ಪ ಪ್ರಯತ್ನ ಪಡೋಣ ನೋಡಿ. ಇವಾಗ ಎಲ್ಲರೂ ಸ್ವಲ್ಪ ಧ್ಯಾನಪೂರ್ವಕ ಕೇಳಿದ್ರೆ ಇದನ್ನ ಅರ್ಥ ಮಾಡ್ಕೋಬಹುದು. ಮಾಯಾಶಕ್ತಿ ಅಂದ್ರೆ ಏನು? ಇವಾಗ ನೋಡಿ, ಯಾವಾಗ ಇದರಲ್ಲೇ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ, ಯಥಾ ಆಭಾಸಃ ಯಥಾ ತಮಃ. ಆಭಾಸಃ ಅಂತ ಹೇಳಿದ್ರೆ ಪ್ರಕಾಶ. ನೋಡಿ, ಒಂದು ಹಾಲ್ನಲ್ಲಿ ಎಲ್ಲಾ ಕಡೆಯಲ್ಲಿ ಪ್ರಕಾಶ ಇದೆ. ಪ್ರಕಾಶ ಇರೋದ್ರಿಂದ ಎಲ್ಲಾ ವಸ್ತುಗಳು ಎಲ್ಲಿ ಇವೆ ಮತ್ತೆ ಎಲ್ಲಾ ವ್ಯಕ್ತಿಗಳು ಎಲ್ಲಿ ಇದ್ದಾರೆ ಅನ್ನೋದನ್ನ ನಾವು ಅರಿತುಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇದೆ ಅಲ್ವಾ.
ಯಾವಾಗ ಪ್ರಕಾಶ ಇರುತ್ತೆ ಎಲ್ಲವೂ ಅದರ ವಸ್ತುಸ್ಥಿತಿಯಲ್ಲಿ ನಮಗೆ ಅನುಭವವಾಗತ್ತೆ. ಅಂದ್ರೆ ಏನು? ಅರ್ಥಂ ಪ್ರತೀಯೇತ. ಅದನ್ನೇ ಸಂಸ್ಕೃತದಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಅರ್ಥಂ ಪ್ರತೀಯೇತ ಅಂದ್ರೆ ನಿಜವಾಗಿರ್ತಕ್ಕಂಥ ನೈಜ ಸ್ಥಿತಿ ಏನಿದೆ ಅದು ಯಾವಾಗ ನಮ್ಗೆ ಅರ್ಥ ಆಗತ್ತೆ ಅದು ಅರ್ಥಂ ಪ್ರತೀಯೇತ ಅಂದ್ರೆ ಅದು ನೈಜ ಸ್ಥಿತಿಯ ಅನುಭವ ನಮಗೆ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಯಾವುದು ನೈಜವಲ್ಲವೋ ಅದರ ಅನುಭವ ನಮಗೆ ಆಗ್ತಾ ಇಲ್ಲ. ಇದು ಕೂಡ ಬಹಳ ಮುಖ್ಯ. ಇದೆರಡು ಬೇರೆ ಬೇರೆ ಆದ್ರೆ ಎರಡೂ ಕೂಡ ಪ್ರಕಾಶದಿಂದಲೇ ನಮಗೆ ಅನ್ವಯವಾಗ್ತಾ ಇದೆ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಪ್ರಯತ್ನ ಪಡಿ. ಯಾವಾಗ ಪ್ರಕಾಶ ಇರುತ್ತೆ ನೈಜ ಸ್ಥಿತಿ ನಮ್ಗೆ ಅನುಭವ ಆಗತ್ತೆ, ಮತ್ತೆ ಅವಾಸ್ತವಿಕ ವಸ್ತು ನಮ್ಗೆ ಅನುಭವವಾಗೋದಿಲ್ಲ. ಉದಾಹರಣೆಗೆ ಈ ಒಂದು ಹಾಲ್ನಲ್ಲಿ ಯಾವ್ದಾದ್ರು ಹಾವಿದ್ಯಾ? ಇಲ್ಲ ಅಂತ ಅನ್ಕೋತೀನಿ, ಇಲ್ಲ ಅಂತ ಅನ್ಸುತ್ತೆ. ಅದರಿಂದ ಇನ್ನೂ ನಮ್ಗೆ ಕಾಣ್ತಾ ಇಲ್ಲ ಹಾವು ಅಲ್ಲ. ಅದರಿಂದ ಆ ಅವಾಸ್ತವಿಕವಾದಂತಹ ಒಂದು ವಸ್ತು ನಮ್ಗೆ ಕಾಣಿಸ್ತಾ ಇಲ್ಲ. ಏನಕ್ಕೆ? ಪ್ರಕಾಶ ಇದೆ. ನೈಜ ವಸ್ತು ನಮಗೆ ಕಾಣಿಸ್ತಾ ಇದೆ, ಆ ಅವಾಸ್ತವಿಕವಾದಂತಹ ವಸ್ತು ನಮಗೆ ಕಾಣಿಸ್ತಾ ಇಲ್ಲ. ಇದೆರಡು ಪ್ರಕಾಶದಿಂದ ಸಾಧ್ಯವಾಗ್ತಾ ಇದೆ. ಆದ್ರೆ ಅಕಸ್ಮಾತ್ ಇದ್ದಕ್ಕಿದ್ದಂತೆ ಇವಾಗ ವಿದ್ಯುತ್ ಶಕ್ತಿ ಹೊಟ್ಟೋಗುತ್ತೆ, ಕರೆಂಟ್ ಹೊಟ್ಟೋಗುತ್ತೆ ಅಂತ ಅಂದ್ಕೊಂಡ್ರೆ ಎಲ್ಲಾ ಕಡೆಯಲ್ಲಿ ಕೇವಲ ಕತ್ತಲೆ. ಅವಾಗ ಏನಾಗತ್ತೆ? ಇದ್ರ ಉಲ್ಟಾ ಆಗತ್ತೆ. ಏನಾಗತ್ತೆ? ನೈಜ ಸ್ಥಿತಿಯ ಅನುಭವ ಆಗೋದಿಲ್ಲ. ಯಾರು ಎಲ್ಲಿದ್ದಾರೆ ಅಂತ ಗೊತ್ತಾಗೋದಿಲ್ಲ, ಯಾರು ಏನು ಮಾತಾಡೋದಿಲ್ಲ ಅಂತ ಇಟ್ಕೊಳ್ಳಿ. ನಾನು ಹೋಗಿ ಏನಾದ್ರು ಇದಕ್ಕಿದ್ದಂತೆ ಎಲ್ಲಾ ಲೈಟ್ಗಳನ್ನ ಆರಿಸಿ ನನಗೆ ಯಾರಾದ್ರೂ ಒಂದು ಟೆಸ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ನೀನ್ ಹೋಗಿ ಅವರ ಕಣ್ಣು ಬಾಯಿ ಮುಖವನ್ನ ಮುಟ್ಟಿ ಯಾರಂತ ಗುರುತಿಡ್ಬೇಕು ಅಂತ ಹೇಳಿದ್ರೆ ನನ್ಗೆ ಪ್ರಾಯಶಃ ಯಾರಿಗೂ ಆ ರೀತಿ ಆಗೋದೇ ಇಲ್ಲ ಅದು ಅಲ್ಲ. ಏಕೆಂದ್ರೆ ಯಾವಾಗ ಕತ್ಲೆ ಇರುತ್ತೆ ಆವಾಗ ನೈಜ ಸ್ಥಿತಿಯ ಅನುಭವವಾಗೋದಿಲ್ಲ. ಮತ್ತೆ ಕತ್ಲೆ ಇರ್ಬೇಕಾದ್ರೆ ಅಕಸ್ಮಾತ್ ನಮಗೆ ಭಯ ಬಂದ್ಬಿಟ್ರೆ ಕತ್ತಲೆಯಲ್ಲಿ ನಾವು ಒಂದು ಹಗ್ಗವನ್ನ ಮುಟ್ತೀವಿ ಅಂತ ಇಟ್ಕೊಳ್ಳಿ. ಅವಾಗ ಅದೇನಂತ ಅನ್ಸುತ್ತೆ? ಅವು ನೋಡಿ ಎಲ್ಲರೂ ಅಡಿಗೆ ಆಗ್ತಾ ಇದ್ದಾರೆ ಅಂದ್ರೆ ಎಲ್ಲರಿಗೂ ಅನುಭವ ಆಗ್ತದೆ ಅಂತ ಆಗ್ತಾ ಇದೆ ಅಲ್ಲ, ಆಗಿದೆ ಅಲ್ವಾ? ಕತ್ಲೆಯಲ್ಲಿ ನೀವೊಂದು ಹಗ್ಗವನ್ನ ಮುಟ್ಟಿದ್ರೆ ಹಾವಂತ ಅನ್ಕೋತೀರ. ಅದೇ ರೀತಿಯಲ್ಲಿ ನೀವು ಒಂದೊಂದ್ಸತಿ ಹಾವನ್ನೇ ಮುಟ್ಬೋದು ಆದ್ರೆ ಅದನ್ನ ಹಗ್ಗ ಅಂತ ಅನ್ಕೋಬಹುದು ಅಲ್ಲ. ಅದರಿಂದ ಕತ್ಲೆಯಲ್ಲಿ ನೈಜ ಸ್ಥಿತಿಯ ಅನುಭವ ಆಗೋದಿಲ್ಲ, ಮತ್ತೆ ಅವಾಸ್ತವಿಕವಾಗಿರ್ತಕ್ಕಂತಹ ಸ್ಥಿತಿಯ ಒಂದು ಅನುಭವ ಆಗದೆ ಹೋದ್ರೂ ಕೂಡ ಅದರ ಒಂದು ಪ್ರತೀತಿ ನಮ್ಗೆ ಬರುತ್ತೆ ಅಲ್ಲ. ಅದು ಇರ್ಬೋದೇನೋ ಅಂತ ನಮ್ಗೆ ಅನ್ಸುತ್ತೆ ಅಲ್ವಾ? ಇದೇ ರೀತಿಯಲ್ಲಿ ಮಾಯಾಶಕ್ತಿ ಕೂಡ ಕೆಲಸ ಮಾಡತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಮಾಯಾಶಕ್ತಿಗೆ ಎರಡು ಕೆಲಸಗಳು ಉಂಟು. ಒಂದು ವಿದ್ಯಾ ಎಂಬಂತಹ ಒಂದು ಫಂಕ್ಷನ್ ಏನ್ ಹೇಳ್ತೀವಿ ಕನ್ನಡದಲ್ಲಿ? ಕಾರ್ಯಕ್ರಮನ? ಆ ಫಂಕ್ಷನ್ ಅಲ್ಲ ಆ ಫಂಕ್ಷನ್ ಅಲ್ಲ, ಸಮಾರಂಭ. ಎಲ್ಲ ಎಲ್ಲ ಫಂಕ್ಷನ್ ತುಂಬಾ ಹೋಗ್ತಾರೆ ಅನ್ಸುತ್ತೆ ಅಲ್ಲ. ಏನೊಂದು ನನಗೆ ಆ ಶಬ್ದ ಬರ್ತಾ ಇಲ್ಲ ಕನ್ನಡದಲ್ಲಿ ಅಂತ. ಆದ್ರೆ ಈ ಮಾಯಾಶಕ್ತಿಗೆ ಒಂದು ವಿದ್ಯಾ ಎಂಬಂತ ಒಂದು ಮತ್ತೊಂದು ಶಕ್ತಿ ಇದೆ, ಮತ್ತೆ ಅವಿದ್ಯಾ ಅಂತ ಮತ್ತೊಂದು ಶಕ್ತಿ ಇದೆ ಅಂತ ಅಂದ್ಕೊಳ್ಳುವಾಗ ವಿದ್ಯಾಶಕ್ತಿ ಏನ್ ಮಾಡುತ್ತೆ? ಋತೇರ್ಥಂ ಯತ್ ಪ್ರತೀಯತ ನ ಪ್ರತೀಯತ ಚಾತ್ಮನಿ. ಈಗ ತಾನೇ ನಾವು ಚರ್ಚೆ ಮಾಡಿದ್ರಲ್ಲ, ಬೆಳಕಿನಲ್ಲಿ ಏನಾಗುತ್ತೆ ಅದನ್ನ ವಿದ್ಯಾಶಕ್ತಿ ಮಾಡುತ್ತೆ. ಮತ್ತೆ ಅವಿದ್ಯಾಶಕ್ತಿ ಏನ್ ಮಾಡುತ್ತೆ? ಕತ್ಲಲ್ಲಿ ಏನ್ ಅನ್ಕೊಂಡ್ವಲ್ಲ ಅದನ್ ಮಾಡುತ್ತೆ. ಅಂದ್ರೆ ನೈಜ ಸ್ಥಿತಿಯ ಅನುಭವ ಅದು ಯಾವ್ದ್ರಲ್ಲಾಗತ್ತೆ? ವಿದ್ಯಾಶಕ್ತಿಯಿಂದಲೋ ಅಥವಾ ಅವಿದ್ಯಾಶಕ್ತಿಯಿಂದಲೋ? ಅವಾಸ್ತವಿಕವಾಗಿರ್ತಕ್ಕಂತ ಒಂದು ವಸ್ತುವಿನ ಅನುಭವ ಅದು ಯಾವ್ದ್ರಲ್ಲಾಗತ್ತೆ? ಅವಿದ್ಯಾಶಕ್ತಿ. ಮತ್ತೆ ಅವಾಸ್ತವಿಕವಾಗಿರ್ತಕ್ಕಂತಹ ವಸ್ತುವಿನ ಅನುಭವ ಆಗದೆ ಇರೋದು ಅದು ಯಾವ ಶಕ್ತಿಯಿಂದ ಆಗತ್ತೆ? ವಿದ್ಯಾಶಕ್ತಿಯಿಂದ ಅಲ್ಲ. ಅರ್ಥ ಆಗ್ತಿದ್ಯಾ ನಿಮ್ಗೆ? ಸ್ವಲ್ಪ ಟೆಕ್ನಿಕಲ್ ಸಬ್ಜೆಕ್ಟ್ ಮಾಡಿರೋದು ಅಂದ್ರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ರೆ ಆರಾಮಾಗಿ ಅರ್ಥ ಆಗ್ಬಿಡುತ್ತೆ. ಸೊ ಅದೇ ರೀತಿಯಲ್ಲಿ ಇದು ಮಹಾಮಾಯೆ ಅಂತ ಹೇಳಿದ್ರೆ ಈ ಜಗತ್ತಿನಲ್ಲಿ ನಮ್ಮಂತಹ ಬದ್ಧಾತ್ಮರ ಮೇಲೆ ಯಾವ ಶಕ್ತಿ ಕೆಲಸ ಮಾಡ್ತಾ ಇದೆಯಲ್ಲ ಅದಕ್ಕೆ ಮಹಾಮಾಯೆ. ಅದೇ ರೀತಿಯಲ್ಲಿ ಭಗವಂತನ ಪರಿಶುದ್ಧ ಭಕ್ತರ ಮೇಲೆ ಮತ್ತೆ ಭಗವಂತನ ನಿತ್ಯಧಾಮವಾಗಿರ್ತಕ್ಕಂಥ ವೈಕುಂಠ ಲೋಕಗಳಲ್ಲಿ ಮತ್ತೊಂದು ಶಕ್ತಿ ಕೂಡ ಕೆಲಸ ಮಾಡ್ತಾ ಇದೆ. ಅದಕ್ಕೆ ಏನ್ ಹೇಳ್ತೀವಿ? ಯೋಗ ಮಾಯೆ. ಆ ಯೋಗ ಮಾಯೆ ಕೂಡ ಇದೇ ರೀತಿಯಲ್ಲಿ ಕೆಲಸ ಮಾಡುತ್ತೆ, ಆದ್ರೆ ಎರಡರ ಉದ್ದೇಶ ಬೇರೆ. ಮಹಾಮಾಯೆ ಕೂಡ ಆವರಿಸುತ್ತೆ, ಆದ್ರೆ ಮಹಾಮಾಯೆ ಯಾವ ಕಾರಣದಿಂದ ಯಾವ ಉದ್ದೇಶದಿಂದ ನಮ್ಮನ್ನ ಆವರಿಸುತ್ತೆ ಅನ್ನೋದು ಸಂಪೂರ್ಣವಾಗಿ ಬೇರೆ. ಮತ್ತೆ
ಯೋಗ ಮಾಯೆ ಯಾವ ಕಾರಣದಿಂದ ನಮ್ಮನ್ನ ಆವರಿಸುತ್ತೆ ಅನ್ನೋದು ಸಂಪೂರ್ಣವಾಗಿ ಬೇರೆ. ಇದಕ್ಕೆ ಅನೇಕ ಉದಾಹರಣೆಗಳನ್ನ ಇದಕ್ಕೆ ವ್ಯಾಖ್ಯಾನಕಾರರು ಕೊಡ್ತಾರೆ. ಉದಾಹರಣೆಗೆ ಯಶೋದೆ ಕೃಷ್ಣನ ಮುಖದಲ್ಲಿ ಅಂದ್ರೆ ಕೃಷ್ಣನ ಬಾಯಿಯಲ್ಲಿ ಸಂಪೂರ್ಣವಾದ ಬ್ರಹ್ಮಾಂಡವನ್ನ ನೋಡ್ತಾಳೆ ಅಲ್ವಾ? ಅದು ನಿಜಾನ ಸುಳ್ಳ? ನಿಜ. ಅಂದ್ರೆ ವಿದ್ಯಾಶಕ್ತಿಯಲ್ಲಿ ಕೆಲಸ ಮಾಡ್ತಾ ಇದೆ, ನೈಜ ಸ್ಥಿತಿಯ ಅನುಭವ ಆಗ್ತಾ ಇದೆ. ಆದ್ರೆ ಒಂದಷ್ಟು ಕಾಲದ ನಂತರ ಆ ಬಾಯಿಯಲ್ಲಿ ಯಶೋದೆ ತನ್ನನ್ನೇ ನೋಡ್ತಾಳೆ. ಅದಾದ್ಮೇಲೆ ಕೃಷ್ಣ ಏನ್ ಮಾಡ್ತಾನೆ, ಯಶೋದೆಗೆ ಬಹಳ ಆಶ್ಚರ್ಯವಾಗ್ತಾ ಇದೆ. ಅದರಿಂದ ಎಷ್ಟು ಆಶ್ಚರ್ಯ, ಎಷ್ಟು ವಿಸ್ಮಯ ಯಶೋದೆಗೆ ಆಗ್ಬಿಟ್ರೆ ಅವಾಗ ಏನಾಗತ್ತೆ, ನನ್ನ ಮೇಲೆ ಇರ್ತಕ್ಕಂಥ ಯಶೋದೆಯ ಪ್ರೀತಿಯಲ್ಲಿ ಕುಂದು ಬಂದ್ಬಿಡತ್ತೆ ಅಲ್ವಾ? ಅಕಸ್ಮಾತ್ ನಿಮ್ಮ ಯಾರೋ ಒಬ್ಬ ಚಡ್ಡಿ ದೋಸ್ತ್ ಇರ್ತಾನೆ ಅಂತ ಇಟ್ಕೊಳ್ಳಿ, ಅವನ ಜೊತೆಗೆ ನೀವು ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ, ಮತ್ತೆ ಒಂದಷ್ಟು ವರ್ಷಗಳ ಕಾಲ ಹೊಟ್ಟೋಗುತ್ತೆ. ಇವಾಗ ಅವನು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗ್ಬಿಟ್ಟಿರ್ತಾನೆ. ಇವಾಗ ನೀವು ಚಿಕ್ಕ ವಯಸ್ಸಲ್ಲಿ ಹೇಗೆ ಅವನ ಜೊತೆಗೆ ಮಾತಾಡ್ತಾ ಇದ್ರಿ, ಇವಾಗ್ಲೂ ಕೂಡ ಅವನ ಜೊತೆಗೆ ಮಾತಾಡಕ್ಕಾಗತ್ತಾ? ಹೋಗ್ಬಿಟ್ಟು ಬಾರಲ್ಲೋ ಇನ್ನು ಚಡ್ಡಿ ಹಾಕೊಂಡಿದ್ಯಲ್ಲೋ ಅಂತ ಅವ್ರು ಹೇಳಕ್ಕಾಗತ್ತಾ? ಆಗಲ್ಲ, ಹೇಳಕ್ಕಾಗಲ್ಲ ಅಲ್ಲ. ಅದರಿಂದ ಯಾವಾಗ ಯಶೋದೆಗೆ ಕೃಷ್ಣನ ನೈಜ ಸ್ಥಿತಿಯ ಅನುಭವ ಆಗೋದಕ್ಕೆ ಶುರು ಆಗತ್ತೆ, ಆವಾಗ ಯಶೋದೆಗೆ ಕೃಷ್ಣನ ಮೇಲೆ ಯಾವ ಪ್ರೀತಿ ಇತ್ತು ಅದು ಕಡಿಮೆ ಆಗ್ತಾ ಹೋಗೋದಕ್ಕೆ ಶುರು ಆಗತ್ತೆ. ಅವಾಗ ಕೃಷ್ಣ ತಕ್ಷಣ ಏನ್ ಮಾಡ್ತಾನೆ, ಆ ಸಂಪೂರ್ಣವಾಗಿರ್ತಕ್ಕಂಥ ಬ್ರಹ್ಮಾಂಡದ ಒಂದು ವಿಷನ್ ಏನಿತ್ತು, ಬ್ರಹ್ಮಾಂಡದ ಒಂದು ದರ್ಶನ ಏನಿತ್ತು ಯಶೋದೆಗೆ ಆಗ್ತಾ ಇದ್ದಿದ್ದು, ತನ್ನ ಬಾಯಲ್ಲಿ ಯಶೋದೆಗೆ ಆಗ್ತಾ ಇದ್ದಂತಹ ದರ್ಶನ ಅದೆಲ್ಲವನ್ನ ಒಂದೇ ಕ್ಷಣ ಮಾತ್ರದಲ್ಲಿ ಅದನ್ನ ಮಾಯ ಮಾಡ್ಬಿಡ್ತಾನೆ. ಹಾಗಾದ್ರೆ ಇದು ಅದಾದ್ಮೇಲೆ ಯಶೋದೆಗೆ ಕೃಷ್ಣನ ಬಾಯಲ್ಲಿ ಏನ್ ಕಾಣಿಸುತ್ತೆ, ಕೇವಲ ಕೃಷ್ಣನ ಬಾಯಿಯೊಳಗೆ ಏನೇನಿತ್ತು ಅದು ಮಾತ್ರ ಕಾಣಿಸುತ್ತೆ. ಸೊ ಇದು ನಿಜಾನ ತಪ್ಪ ಹಾಗಾದ್ರೆ ಇವಾಗ, ಅಥವಾ ನಿಜಾನ ಸುಳ್ಳ? ಕೃಷ್ಣನ ಬಾಯಿಯೊಳಗೆ ಏನೇನಿದೆ, ನಿಜವಾಗ್ಲೂ ಬ್ರಹ್ಮಾಂಡ ಇದೆ, ಆದ್ರೆ ಬ್ರಹ್ಮಾಂಡವನ್ನ ಮಾಯ ಮಾಡ್ಬಿಟ್ಟಿದ್ದಾನೆ ಇವಾಗ ಕೃಷ್ಣ. ಆದ್ರೆ ನಿಜವಾಗಿರ್ತಕ್ಕಂತಹ ವಸ್ತು ಅಲ್ಲಿ ಕಾಣಿಸ್ತಾ ಇಲ್ಲ. ಅರ್ಥಂ ನ ಪ್ರತೀಯೇತ. ಆದ್ರೆ ಇದರಲ್ಲೂ ಮತ್ತೆ ಮಹಾಮಾಯೆ ನಮಗೆ ಆ ರೀತಿಯಾಗಿರ್ತಕ್ಕಂಥ ಅನುಭವ ಕೊಡೋದ್ರಲ್ಲೂ ಅಜಗಜಾಂತರವಾದಂತಹ ವ್ಯತ್ಯಾಸವಿದೆ. ಯೋಗ ಮಾಯೆ ಏನಕ್ಕೆ ಆ ಪರಿಶುದ್ಧ ಭಕ್ತರ ಜ್ಞಾನವನ್ನ ಆವರಿಸ್ತಾಳೆ ಅಂತ ಹೇಳಿದ್ರೆ, ಆ ಪರಿಶುದ್ಧ ಭಕ್ತರ ಪ್ರೇಮ ಅಥವಾ ಪ್ರೀತಿ ಏನಿದೆ ಅದನ್ನ ಹೆಚ್ಚು ಮಾಡುವುದಕ್ಕಾಗಿ. ಅದೇ ರೀತಿಯಲ್ಲಿ ಅರ್ಜುನ ಕೂಡ ವಿಶ್ವರೂಪವನ್ನ ನೋಡ್ತಾನೆ. ಎಷ್ಟು ಜನ ಭಗವದ್ಗೀತೆಯನ್ನು ಓದಿದ್ದೀರಾ? ಓಕೆ. ಸೊ ಇವರೆಲ್ಲ ಹೇಳೋದ್ ಬೇಡ, ಬೇರೆಯವ್ರು ಕೇಳ್ತೀನಿ, ಯಾರು ಸಾಮಾನ್ಯವಾಗಿ ಉತ್ತರ ಹೇಳೋದಿಲ್ಲ. ಭಗವದ್ಗೀತೆಯ 8ನೇ ಅಧ್ಯಾಯದಲ್ಲಿ ಅರ್ಜುನ ವಿಶ್ವರೂಪವನ್ನ ನೋಡ್ತಾನೆ. 11. ಅದ್ಭುತ. ಸೊ 11ನೇ ಅಧ್ಯಾಯದಲ್ಲಿ ಅದಕ್ಕೆ ವಿಶ್ವರೂಪ ದರ್ಶನ ಯೋಗ ಅಂತಾನೆ ಹೆಸರು. ಸೊ ಅರ್ಜುನ ಮೊದಲು ಕೃಷ್ಣನ ವಿಶ್ವರೂಪ ದರ್ಶನವನ್ನ ಮಾಡ್ತಾನೆ. ಅದು ಸತ್ಯನಾ ಸುಳ್ಳ? ಸತ್ಯ. ಕೃಷ್ಣ ಯಾವ ಕ್ಷಣದಲ್ಲಿ ಬೇಕಾದ್ರೂ ಕೂಡ ಅವನ ವಿಶ್ವರೂಪ ದರ್ಶನವನ್ನ ತೋರಿಸಬಲ್ಲ. ಆದ್ರೆ ಅದಾದ್ಮೇಲೆ ಅರ್ಜುನನೇ ಕೇಳ್ಕೊತಾನೆ, ಆ ಒಂದು ಭಯಾನಕವಾಗಿರ್ತಕ್ಕಂಥ ರೂಪವನ್ನ ನೋಡಿ ಅರ್ಜುನನಿಗೆ ಭಯ ಆಗೋದಕ್ಕೆ ಶುರು ಆಗ್ಬಿಡುತ್ತೆ. ನೀನು ಇಷ್ಟು ದೊಡ್ಡ ಮಹಾತ್ಮ ಅಂತ ಗೊತ್ತಿರಲಿಲ್ಲ, ನಿನ್ ಜೊತೆಗೆ ಒಂದೇ ಟೇಬಲ್ ಮೇಲೆ ಕೂತ್ಕೊಂಡು ನಾನು ಕೂಡ ಊಟ ಮಾಡಿದೆ, ನಿನ್ ಜೊತೆಗೆ ಮಲಗಿದೆ, ನಿನ್ ಜೊತೆಗೆ ನಾನು ಸ್ನಾನ ಮಾಡಿದೆ, ನಂಗೆ ಗೊತ್ತಿಲ್ಲ, ದಯವಿಟ್ಟು ನಂಗೆ ಕ್ಷಮಿಸ್ಬಿಡು. ನಿನಗೆ ಮುಂದಿನಿಂದ ನಾನು ನಮಸ್ಕಾರಗಳನ್ನ ಮಾಡ್ತೀನಿ, ಹಿಂದಿನಿಂದ ನಮಸ್ಕಾರಗಳನ್ನ ಮಾಡ್ತೀನಿ, ಸೈಡಿಂದ ನಮಸ್ಕಾರಗಳನ್ನ ಮಾಡ್ತೀನಿ, ಈ ರೀತಿ ಎಲ್ಲ ಏನೇನೋ ಹೇಳೋಕೆ ಶುರು ಮಾಡ್ಬಿಡ್ತಾನೆ. ಈಗ ತಾನೇ ಚೆನ್ನಾಗಿದೆಯಲ್ಲಪ್ಪ ಅರ್ಜುನ, ಈಗ ಏನೇನೋ ಹೇಳಕ್ ಶುರು ಮಾಡ್ಬಿಟ್ಟಿದ್ಯಲ್ಲ ಅಂತ ಕೃಷ್ಣ ಕೇಳೋಕೆ ಶುರು ಮಾಡ್ತಾನೆ. ಅವಾಗ ತಕ್ಷಣ ಕೃಷ್ಣ ಏನ್ ಮಾಡ್ತಾನೆ, ತನ್ನ ಚತುರ್ಭುಜ ರೂಪಕ್ಕೆ ವಾಪಸ್ಸು ಬರ್ತಾನೆ ಅಲ್ಲ. ಏನೈವ ರೂಪೇಣ ಚತುರ್ಭುಜೇನ ಅಂತ ಬರುತ್ತೆ ಅಲ್ಲ ಒಂದು ಶ್ಲೋಕ ಅಲ್ಲ. ಸೊ ಆವಾಗ ಅಲ್ಲಿ ಪ್ರಭುಪಾದರು ಹೇಳ್ತಾರೆ, ಯಾವಾಗ ಅರ್ಜುನನಿಗೆ ಭಯ ಆಗೋದಕ್ಕೆ ಶುರು ಆಯ್ತು, ಯಶೋದೆಗೆ ಅಚ್ಚರಿ ಆಯ್ತು, ಯಶೋದೆಗೆ ಭಯ ಆಗ್ಲಿಲ್ಲ, ಆದ್ರೆ ಅರ್ಜುನನ್ ನಿಜವಾಗ್ಲೂ ಭಯ ಆಗೋದಕ್ಕೆ ಶುರು ಆಗೋಯ್ತು ಅಲ್ಲ. ಸೊ ಭಯ ಆಗೋದಕ್ಕೆ ಶುರು ಆದ್ಮೇಲೆ ಕೃಷ್ಣ ಏನ್ ಮಾಡ್ತಾನೆ, ತನ್ನ ಚತುರ್ಭುಜ ರೂಪವನ್ನ ವಾಪಸ್ಸು ತೋರಿಸ್ತಾನೆ. ಅರ್ಥಂ ನ ಪ್ರತೀಯೇತ ಅಲ್ಲ. ಸೊ ಆದ್ರಿಂದ ಮಹಾಮಾಯೆ ಮತ್ತೆ ಯೋಗ ಮಾಯೆ ಎರಡು ಕೃಷ್ಣನ ಮಾಯೆಯ ಎರಡು ಪ್ರತಿರೂಪಗಳು ಅಂತ ನಾವು ಅರ್ಥ ಮಾಡ್ಕೋಬಹುದು. ಇವೆರಡು ಪ್ರತಿರೂಪಗಳು ಬೇರೆ ಬೇರೆ ಉದ್ದೇಶದಿಂದ ಕೆಲಸ ಮಾಡತ್ತೆ ಅನ್ನೋದನ್ನ ಕೂಡ ನಾವು ಇಲ್ಲಿ ಅರ್ಥ ಮಾಡ್ಕೋಬಹುದು. ಇದು ಮಾಯಾಶಕ್ತಿಯ ಬಗ್ಗೆ ಬಹಳ ಸಂಕ್ಷೇಪವಾಗಿ, ಇಷ್ಟೇ ಬಹಳ ದೊಡ್ಡವಾಯ್ತು ಅಂತ ನಿಮ್ಗೆ ಅನ್ಸ್ತಾ ಇರ್ಬೋದು, ಆದ್ರೆ ನಾನು ಹೇಳೋದು ಬಹಳ ಸಂಕ್ಷೇಪವಾಗಿ ಮಾತ್ರ. ನೀವು ಇದರ ವ್ಯಾಖ್ಯಾನವನ್ನ ನೋಡಿದ್ರೆ ಸುಮಾರು 7-8 ಪೇಜ್ಗಳು ವ್ಯಾಖ್ಯಾನ ಇದೆ, 7-8 ಪುಟಗಳು ವ್ಯಾಖ್ಯಾನ ಇದೆ. ನಿಮ್ಗೆ ಯಾವಾಗ ಸಮಯ ಆಗುತ್ತೆ ನೀವು ಓದಿ. ಯಾರು ಓದೋದಿಲ್ಲ ಅಂತ ಅನ್ಸೋದ್ ಗೊತ್ತಿಲ್ಲ ನನ್ಗೆ. ಇಷ್ಟು ತಾತ್ವಿಕ ವಿಚಾರ ಎಲ್ಲ ಬೇಡ. ನಿನ್ನೆ ತಾನೇ ನಾವು ಕೇಳ್ತಾ ಇದ್ವಿ, ಇನ್ನೊಬ್ರು ವರಿಷ್ಠ ಭಕ್ತರು ಬಂದಿದ್ದಾರೆ, ಅವ್ರು ಹೇಳ್ತಾ ಇದ್ರು,
ನೋಡಿ, ಭಗವಂತನ ಲೀಲೆಗಳು ಮತ್ತೆ ಭಗವಂತನ ಈ ಸೃಷ್ಟಿಯ ಲೀಲೆ, ಇದೆರಡರಲ್ಲಿ ಅರ್ಥ ಮಾಡ್ಕೊಳ್ಳೋದು ಯಾವುದು ಕಷ್ಟ? ಸೃಷ್ಟಿಯ ಲೀಲೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅಲ್ಲ. ಆದ್ರೆ ವಸ್ತುತಃ ಭಾಗವತದ ವಿಚಾರದ ಪ್ರಕಾರ ಆ ಕೃಷ್ಣನ ವೈಯಕ್ತಿಕವಾಗಿರ್ತಕ್ಕಂಥ ಲೀಲೆಗಳು ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಈ ಸೃಷ್ಟಿಯ ಲೀಲೆ ಏನಿದೆ ಇದು ಒಂದು ಸ್ಕೂಲ್ ಎಜುಕೇಶನ್ ತರ ಅಲ್ವಾ? ಆ ರೀತಿ ಭಾಗವತ ಹೇಳುತ್ತೆ. 5ನೇ ಸ್ಕಂದದ ಅಂತ್ಯದಲ್ಲಿ ಶುಕದೇವ ಗೋಸ್ವಾಮಿಗಳು ಭಾಗವತದ ಪ್ರವಕ್ತಾರರು ಈ ರೀತಿ ಹೇಳ್ತಾರೆ, ಈ ಸೃಷ್ಟಿ ಲೀಲೆಯನ್ನ ನಾನು ಆರಂಭದಲ್ಲಿ ಏನಕ್ಕೆ ಹೇಳಿದ್ದೀನಿ ಅಂತ ಹೇಳಿದ್ರೆ, ಮುಂದಕ್ಕೆ ಹೋಗ್ತಾ ಹೋಗ್ತಾ ಕೃಷ್ಣನ ವೈಯಕ್ತಿಕವಾಗಿರ್ತಕ್ಕಂಥ ಲೀಲೆಗಳನ್ನ ನಾನು ನಿಮಗೆಲ್ಲರಿಗೆ ಹೇಳಬೇಕು. ಆ ಲೀಲೆಗಳು ಅರ್ಥ ಮಾಡ್ಕೊಳ್ಳೋದು ಅಷ್ಟೊಂದು ಸುಲಭ ಇಲ್ಲ. ಏಕೆ ಅಂತ ಹೇಳಿದ್ರೆ, ನಾವು ಕೃಷ್ಣ ಲೀಲೆಗಳನ್ನ ನಾವು ಕೇಳಬೇಕಾದ್ರೆ ನಾವೇನು ಸಣ್ಣ ಹುಡುಗ ಇದ್ದಾನೆ, ಸಣ್ಣ ಹುಡುಗ ಹೇಗೆ ತನ್ನ ತಾಯಿಯ ಜೊತೆಗೆ ಎಷ್ಟೊಂದು ಕಾರ್ಯಕಲಾಪಗಳನ್ನ ಮಾಡ್ತಾನೆ, ಅದೇ ರೀತಿ ಕೃಷ್ಣ ಕೂಡ ಎಷ್ಟೊಂದು ಲೀಲೆಗಳನ್ನ ಮಾಡ್ತಾ ಇದ್ದಾನೆ ಅಂತ ಅಂದ್ಕೋತೀವಿ. ಆದ್ರೆ ಅದು ದೊಡ್ಡ ಅಪರಾಧ ನಿಜವಾಗಿ ಹೇಳ್ಬೇಕಂದ್ರೆ. ಯಾಕೆ ಅಂತ ಹೇಳಿದ್ರೆ, ನಾವು ನಮ್ಮ ಯಾವ ಒಂದು ತತ್ವ ವಿಚಾರ ಇದೆ ಅದನ್ನ ಕೃಷ್ಣನ ಮೇಲೆ ಸೂಪರ್ ಇಂಪೋಸ್ ಮಾಡ್ತಾ ಇದ್ದೀವಿ ಅಲ್ಲ. ನಾವು ಈ ಜಗತ್ತಿನಲ್ಲಿ ನೋಡ್ತೀವಿ, ಒಂದು ಸಣ್ಣ ಮಗು ತನ್ನ ತಾಯಿಯ ಜೊತೆಗೆ ಆಡತ್ತೆ, ತಾಯಿ ತನ್ನ ಸಣ್ಣ ಮಗುವಿನ ಜೊತೆಗೆ ಆಡ್ತಾಳೆ. ಅದೇ ರೀತಿ ಯಶೋದೆ ಅಥವಾ ದೇವಕಿ ಕೃಷ್ಣನ ಜೊತೆಗೆ ಮಾತಾಡ್ತಾ ಇದ್ದಾಳೆ ಅಥವಾ ಆಡ್ತಾ ಇದ್ದಾಳೆ ಅಂತ ನಮ್ಗೆ ಅನ್ಸುತ್ತೆ. ಆದ್ರೆ ಅದು ವಿಚಾರ ಅಲ್ಲ. ಆದ್ರಿಂದಲೇ ಪ್ರಭುಪಾದರು ಯಾವಾಗ್ಲೂ ಏನ್ ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ಮೊದಲು ನಾವು ಭಗವಂತನ ಐಶ್ವರ್ಯದ ಬಗ್ಗೆ ಸಾಕಷ್ಟು ನಾವು ಕೇಳಬೇಕು, ಅದಾದ್ಮೇಲೆ ಭಗವಂತನ ಮಾಧುರ್ಯದ ಬಗ್ಗೆ ನಾವು ಕೇಳಬಹುದು. First we should know about the Lord's greatness and then we can appreciate the Lord's sweetness ಅಂತ ಪ್ರಭುಪಾದರು ಹೇಳ್ತಾ ಇದ್ರು ಅಲ್ಲ. ಆ ಭಗವಂತನ ಐಶ್ವರ್ಯದ ಜ್ಞಾನ ಏನಿದೆ ಒಂದು ಭದ್ರ ಬುನಾದಿಯ ತರಹ, ಅಡಿಪಾಯದ ತರಹ, ಫೌಂಡೇಶನ್. ಎಷ್ಟು ದೊಡ್ಡ ದೇವಸ್ಥಾನ ಇರ್ಬೇಕಂತ ಹೇಳಿದ್ರೆ ಅಕಸ್ಮಾತ್ ಅಡಿಪಾಯ ಸರಿಯಾಗಿಲ್ಲ ಅಂತ ಹೇಳಿದ್ರೆ ಎಷ್ಟು ಆಪತ್ತು ಬರ್ಬೋದು ಅಲ್ವಾ? ಎಷ್ಟೊಂದು ಬೆಂಗಳೂರಿನಲ್ಲಿ ಬೇರೆ ಬೇರೆ ನಗರಗಳಲ್ಲಿ ಎಷ್ಟೊಂದು ಬಿಲ್ಡಿಂಗ್ಗಳು ಕುಸಿದು ಬಿದ್ದೋಗಿವೆ. ಏನಕ್ಕೆ? ಅಡಿಪಾಯ ಸರಿಯಾಗಿರಲಿಲ್ಲ. ಅದೇ ರೀತಿಯಲ್ಲಿ ಭಗವಂತನ ಐಶ್ವರ್ಯದ ಜ್ಞಾನ ಏನಿದೆ, ಮೊದಲನೇ 9 ಸ್ಕಂದಗಳಲ್ಲಿ ವಿಶೇಷವಾಗಿ ಭಗವಂತನ ಐಶ್ವರ್ಯದ ಜ್ಞಾನ ಇದೆ. ಅದರಲ್ಲೂ ವಿಶೇಷವಾಗಿ 2 ಮತ್ತೆ 3ನೇ ಸ್ಕಂದಗಳಲ್ಲಿ ಇದನ್ನ ಚೆನ್ನಾಗಿ ನಾವು ಅರ್ಥ ಮಾಡ್ಕೊಂಡ್ರೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಕೃಷ್ಣ ಲೀಲೆಗಳನ್ನ ನಾವು ಸರಿಯಾದಂತಹ ಬೆಳಕಿನಲ್ಲಿ ನೋಡೋದಕ್ಕೆ ಸಾಧ್ಯವಾಗತ್ತೆ. ಆಯ್ತಾ? ಸೊ ಇದು 2ನೇ ಶ್ಲೋಕ. 3 ಮತ್ತು 4 ಶ್ಲೋಕಗಳನ್ನ ಚಿಕ್ಕದಾಗಿ ಹೇಳಿ ಮುಗಿಸ್ಬಿಡ್ತೀನಿ. ಸೊ 3ನೇ ಶ್ಲೋಕ ಅಂದ್ರೆ 2ನೇ ಸ್ಕಂದದ 9ನೇ ಶ್ಲೋಕ, 9ನೇ ಅಧ್ಯಾಯದ 35ನೇ ಶ್ಲೋಕ. ಇದೇನ್ ಹೇಳುತ್ತೆ ದಯವಿಟ್ಟು ನನ್ನಿಂದ ಹೇಳಿ. ಯಥಾ ಮಹಾಂತಿ ಭೂತಾನಿ ಭೂತೇಶೂಚ್ಚಾವಚೇಶ್ವನೋ ಶೋನತೇಶ್ವಹಂ ಯಥಾ ಮಹಾಂತಿ ಭೂತಾನಿ ಭೂತೇಶೂಚ್ಚಾವಚೇಶ್ವನೋ ಪ್ರವಿಷ್ಟಾನ್ಯಪ್ರವಿಷ್ಟಾನಿ ತಥಾ ಶೋನತೇಶ್ವಹಂ. ಸೊ ಇದು ಬ್ರಹ್ಮನ 3ನೆಯ ಪ್ರಶ್ನೆಗೆ ಉತ್ತರ. ಸೊ 3ನೇ ಪ್ರಶ್ನೆ ಇದೇ ಅಧ್ಯಾಯದ 28ನೇ ಶ್ಲೋಕದಲ್ಲಿ ಬ್ರಹ್ಮ ತನ್ನ 3ನೆಯ ಪ್ರಶ್ನೆಯನ್ನ ಕೇಳ್ತಾನೆ. ಅವನ 3ನೇ ಪ್ರಶ್ನೆ ಏನಾಗಿತ್ತು ಅಂತ ಹೇಳಿದ್ರೆ, ನೀನು ನಿನ್ನ ಲೀಲೆಗಳನ್ನ ಹೇಗೆ ಮಾಡ್ತೀಯಾ? ಇದು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಮತ್ತೆ ಒಂದು ಉದಾಹರಣೆಯನ್ನು ಕೊಡ್ತಾನೆ ಅಲ್ಲಿ. ಕ್ರೀಡ ಸಮೋಘ ಸಂಕಲ್ಪ ಊರ್ಣಾನಾಭಿರ್ವಥೋರ್ಣುತೆ. ಜೇನುಗೂಡು, ಊರ್ಣ ಅಂತ ಹೇಳಿದ್ರೆ ಜೇನು, ಮತ್ತೆ ಊರ್ಣನಾಭಿ ಅಂತ ಹೇಳಿದ್ರೆ ಜೇನಿನ ಗೂಡು. ಎಲ್ಲರೂ ನೋಡಿರ್ತೀರ ಅಲ್ವಾ? ಎಷ್ಟೊಂದು ನೋಡಿಲ್ಲ ಅಂತ ಕಾಣುತ್ತೆ, ಯಾಕಂದ್ರೆ ಸಿಟಿಲಿ ಏನು ಜೇನು ಹುಳ ನೋಡೋದಿಲ್ಲ, ಅದೇ ಹಳ್ಳಿಗಳಲ್ಲಿ ನಾವು ನೋಡಿರ್ತೀವಿ ಅಲ್ಲ. ಸೊ ಜೇನು ಹೇಗೆ ಜೇನಿನ ಗೂಡನ್ನು ಕಟ್ಟುತ್ತೆ, ಆ ರೀತಿಯಲ್ಲಿ ನೀನು ನಿನ್ನ ಅಂತ ಬ್ರಹ್ಮ ಕೇಳ್ತಾನೆ. ಏನಕ್ಕೆ ಉದಾಹರಣೆ ಕೊಡ್ತಾ ಇದ್ದಾನೆ ಅಥವಾ ಒಂದು ದೃಷ್ಟಾಂತವನ್ನು ಕೊಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಆಚಾರ್ಯರು ಹೇಳ್ತಾರೆ ನೋಡಿ, ಯಾವಾಗ ಜೇನು ಜೇನಿನ ಗೂಡನ್ನ ಕಟ್ಟತ್ತೆ, ಮೊದಲನೇದಾಗಿ ಜೇನು ಜೇನಿನ ಗೂಡನ್ನ ಕಟ್ಟೋದಕ್ಕೆ ಯಾವುದೇ ಪರವಸ್ತುವನ್ನ ಉಪಯೋಗಿಸೋದಿಲ್ಲ. ಯಾವ್ದ್ರಿಂದ ಕಟ್ಟತ್ತೆ? ಎಂಜಲಿಂದ. ನೋಡಿ, ಅವ್ರಿಗೆ ಗೊತ್ತಿದೆ. ನೀವು ಹಳ್ಳಿಯಲ್ಲಿ ಇದ್ದಾರಲ್ಲ, ಅದಕ್ಕೆ ನಿಮ್ಗೆ ಗೊತ್ತಿದೆ. ನಮ್ಗೆ ಕೇಳಿದ್ರೆ ಯಾವ್ದೋ ಒಂದು ಮೆಟೀರಿಯಲ್ ತಗೊಂಡ್ ಬಂದಿರ್ಬೇಕು, ಯಾವ್ದೋ ಒಂದು ಸಿಮೆಂಟ್ ಏನೋ ಇದಿರ್ಬೇಕು ಅಂತ ಈ ರೀತಿನ ಹೇಳ್ಬಿಡ್ಬೋದು, ನಮ್ಗೆ ಗೊತ್ತಿಲ್ಲ ಅಲ್ಲ. ಸೊ ತನ್ನ ಎಂಜಲಿಂದಲೇ ಕಟ್ಟುವಂತಹ ಗೂಡದು, ಬೇರೆ ಪರವಸ್ತು ಯಾವುದನ್ನ ಉಪಯೋಗಿಸೋದಿಲ್ಲ.
ಜೇನಿನ ಹುಳ ಜೇನ್ ಗೂಡನ್ನ ಕಟ್ಬೇಕಂದ್ರೆ ತನ್ನ ಎಂಜಲಿಂದ ಕಟ್ಟತ್ತೆ. ಮತ್ತೆ ಎಷ್ಟು ಸಿಸ್ಟಮ್ಯಾಟಿಕ್ ಆಗಿ ಕಟ್ಟತ್ತೆ, ಎಷ್ಟು ವ್ಯವಸ್ಥಿತವಾಗಿ ಕಟ್ಟತ್ತೆ. ನೀವು ಯೂಟ್ಯೂಬ್ ಹೋಗಿ ನೋಡ್ಬೋದು ಎಷ್ಟು ವ್ಯವಸ್ಥಿತವಾಗಿ ಆ ಮನೆ ಕಟ್ಟತ್ತೆ. ಮನುಷ್ಯರು ಯಾವತ್ತೂ ಆ ರೀತಿಯಾದಂತಹ ಮನೆಯನ್ನು ಕಟ್ಟೋದಕ್ಕೆ ಸಾಧ್ಯವೇ ಇಲ್ಲ. ಅದು ಮೊದಲನೇದು. ಎರಡನೇದು, ತನ್ನದೇ ಆಗಿರತಕ್ಕಂತಹ ಶಕ್ತಿಯನ್ನ ಬಳಸಿ ಅದು ಕಟ್ಟತ್ತೆ. ನಾವು ಮನೆಯನ್ನ ಕಟ್ಬೇಕಂದ್ರೆ ನಾವೇ ಎಲ್ಲಾನು ಮಾಡ್ತೀವಿ. ಅದಕ್ಕೆ ನಾವು ಕೆಲಸಗಾರರೆಲ್ಲ ಬರ್ತಾರೆ, ಅವ್ರು ಮಾಡ್ತಾರೆ ಪಾಪ. ನಾವೇನ್ ಮಾಡ್ತೀವಿ, ಎಲ್ಲ ಆದ್ಮೇಲೆ ಅಲ್ಲಿ ಹೋಗಿರ್ತೀವಿ ಅಷ್ಟೇನೆ ಅಲ್ವಾ. ನಾವೇನು ಮಾಡೋದಿಲ್ಲ, ನಾವೆಲ್ಲ ಸೋಂಬೇರಿಗಳು ಅಲ್ವಾ. ನೀವೆಲ್ಲ ಅಲ್ಲ, ನಾನ್ ಮಾತ್ರ ಸೋಂಬೇರಿ ಅಲ್ಲ. ಸೊ ತನ್ನ ಶಕ್ತಿಯನ್ನೇ ಅನುಭವಿಸಿ ಉಪಯೋಗಿಸಿ ಅದು ಕಟ್ಟತ್ತೆ. ಮೂರನೇದು, ಈಗ ತಾನೇ ಸೃಷ್ಟಿಯನ್ನ ಮಾಡ್ಬಿಟ್ಟಿದೀನಿ ಅಂದ್ರೆ ಜೇನ್ ಗೂಡನ್ನ ಕಟ್ಬಿಟ್ಟಿದೀನಿ ಅಂತ ಆ ಜೇನ್ ಹುಳ ಏನು ಸುಸ್ತಾಗೋದಿಲ್ಲ. ಅದಕ್ಕೆ ಸುಸ್ತನ್ನೋದು ಆಗೋದಿಲ್ವಂತೆ. ಇಟ್ ಇಸ್ ನಾಟ್ ಫೆಟಿಗ್ಡ್ ಆಫ್ಟರ್ ಇಟ್ಸ್ ಓನ್ ಕ್ರಿಯೇಷನ್. ಅಂದ್ರೆ ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸುಸ್ತಾಗ್ಲಿ, ಯಾವುದೇ ರೀತಿಯಾಗಿರ್ತಕ್ಕಂತಹ ಪರಿಶ್ರಮ ಆಗ್ಲಿ ಇಲ್ಲ. ಅದ್ರ ಕೆಲಸನೇ ಅದು. ಜೇನ್ ಹುಳ ಏನ್ ಮಾಡುತ್ತೆ, ಜೇನ್ ಗೂಡನ್ನು ಕಟ್ಟದೇ ಅದ್ರ ಕೆಲಸ. ಏಕೆ ಅಂತ ಹೇಳಿದ್ರೆ ಜೇನಿನ ಉತ್ಪತ್ತಿ ಆಗ್ಬೇಕಲ್ಲ, ಅದನ್ನ ಎಲ್ಲಿ ಇಡತ್ತೆ, ಆ ಜೇನ್ ಗೂಡಿನಲ್ಲೇ ಇಡೋದು. ಅದರಿಂದ ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪರಿಶ್ರಮ ಆಗೋದಿಲ್ಲ. ಅದಾದ್ಮೇಲೆ ನಾಲ್ಕನೇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಜೇನಿನ ಗೂಡನ್ನ ಜೇನ್ ಹುಳಗಳು ಎಷ್ಟೊಂದು ಜೇನ್ ಹುಳಗಳು ಬಂದು ಕಟ್ಟತ್ತೆ. ಆದ್ರೆ ಶಾಶ್ವತವಾಗಿ ಅದೇ ಜಾಗದಲ್ಲಿ ಇರುತ್ತಾ ಅದು? ಇಲ್ಲ. ಅದನ್ನ ಡಿಸ್ಇಂಟಿಗ್ರೇಟ್ ಮಾಡೋದು, ಆ ಜೇನು ಗೂಡನ್ನ ನಾಶ ಮಾಡೋದು ಕೂಡ ಯಾವ್ದ್ರ ಕೆಲಸ? ಆ ಜೇನ್ ಹುಳಗಳೇ ಅದನ್ನ ನಾಶ ಕೂಡ ಮಾಡುತ್ತೆ. ನೋಡಿ ಎಷ್ಟು ತಾತ್ವಿಕವಾದಂತ ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ಅದೇ ರೀತಿ ಭಗವಂತ ಕೂಡ ಮಾಡೋದು. ಮೊದಲನೇದಾಗಿ ಭಗವಂತ ಈ ಸೃಷ್ಟಿಯನ್ನ ಮಾಡೋದಕ್ಕೆ ಪರವಸ್ತು ಯಾವುದು ಬೇಕಾಗಿಲ್ಲ. ಅವನ್ಗೆ ಅವನದೇ ಆಗಿರ್ತಕ್ಕಂಥ ವಸ್ತುವನ್ನ ಉಪಯೋಗಿಸ್ತಾನೆ. ಈ ಸೃಷ್ಟಿಯನ್ನ ಮಾಡ್ಬೇಕಾದ್ರೆ ಭಗವಂತ ಬೇರೆ ಯಾವುದೇ ಶಕ್ತಿಯನ್ನ ಉಪಯೋಗಿಸೋದಿಲ್ಲ, ಸ್ವಂತ ಶಕ್ತಿಗಳನ್ನ ಉಪಯೋಗಿಸ್ತಾನೆ. ಮೂರನೇದಾಗಿ ಸೃಷ್ಟಿಯನ್ನ ಮಾಡ್ಬಿಟ್ಟಪ್ಪ ಸಾಕಾಯ್ತು ಅಂತ ಬಿತ್ಕೊಂಡ್ಬಿಡೋದಿಲ್ಲ. ಭಗವಂತ ಶೇಷ ಶಯನ ರೂಪದಲ್ಲಿ ಇರೋದು ಸೃಷ್ಟಿಯನ್ನ ಮಾಡಾದ್ಮೇಲಲ್ಲ. ಅರ್ಥ ಆಯ್ತಲ್ಲ? ಸೃಷ್ಟಿ ಆಗಿದೆ, ಇವಾಗ ನನ್ಗೆ ಬಹಳ ಸುಸ್ತಾಗ್ಬಿಟ್ಟಿದೆ, ಇವಾಗ ಸ್ವಲ್ಪ ಹೋಗಿ ಕೆಲಸ ಆಯ್ತು ಅಂತ ಹೇಳಿ ಮಲ್ಕೊಂಡ್ಬಿಡೋಣ. ಎಲ್ಲ ನಮ್ಮ ಸಾಫ್ಟ್ವೇರ್ ಇಂಜಿನಿಯರ್ಗಳು ಬರ್ತಾರಲ್ಲ, ಮಂಡೆಯಿಂದ ಫ್ರೈಡೇವರೆಗೆ ಚೆನ್ನಾಗಿ ಕೆಲಸ ಮಾಡ್ಬಿಟ್ಟು ಶನಿವಾರ ಭಾನುವಾರ ಬಿದ್ಕೊಂಡ್ಬಿಡ್ತಾರೆ ಅಲ್ವಾ. ಆ ರೀತಿ ಅಲ್ಲ, ಅವರಿಗೆ ಯಾವತ್ತೂ ಪರಿಶ್ರಮವಿಲ್ಲ. ತನ್ನ ಸೃಷ್ಟಿಯಿಂದ ತನಗೆ ಪರಿಶ್ರಮ ಅನ್ನೋದಿಲ್ಲ. ಮತ್ತೆ ನಾಲ್ಕನೇದಾಗಿ ಈ ಸೃಷ್ಟಿಯ ಪ್ರಳಯ ಯಾವಾಗ ಆಗ್ಬೇಕು ಅನ್ನೋದನ್ನ ಕೂಡ ಅವನೇ ನಿರ್ಧಾರ ಮಾಡ್ತಾನೆ. ಸೃಷ್ಟಿಯನ್ನ ಮಾಡಾದ್ಮೇಲೆ ಪ್ರಳಯವನ್ನ ಆ ಸೃಷ್ಟಿಯಲ್ಲಿ ಇರ್ತಕ್ಕಂಥ ಜನರಿಗೆ ಅವನು ಬಿಡೋದಿಲ್ಲ. ಅದರ ಪ್ರಳಯವನ್ನ ಕೂಡ ಯಾರು ಮಾಡ್ತಾರೆ ಅಂದ್ರೆ ಅವನೇ ಮಾಡ್ತಾನೆ. ಮತ್ತೆ ಅವನ ನಿರ್ಧಾರದ ಪ್ರಕಾರ ಯಾವಾಗ ಮಾಡ್ಬೇಕು ಅನ್ನೋದನ್ನ ಕೂಡ ಅವನೇ ನೋಡ್ಕೋತಾನೆ ಅಲ್ಲ. ಸೊ ಅದು ಈ ಜೇನಿನ ಹುಳಿನ ಜೇನ್ ಗೂಡು ಏನ್ ಕಟ್ಟತ್ತೆ ಜೇನ್ ಹುಳ, ಅದರ ಒಂದು ದೃಷ್ಟಾಂತದಿಂದ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಭಗವಂತ ತನ್ನ ಲೀಲೆಗಳನ್ನ ಹೀಗೆ ಮಾಡ್ತಾನೆ. ಇದು 3ನೇ ಶ್ಲೋಕ. ಇನ್ನು ಬಹಳಷ್ಟಿದೆ ಹೇಳೋದಕ್ಕೆ, ಆದ್ರೆ ಇನ್ನೇನು ಸಮಯ ಆಗ್ತಾ ಇದೆ. ಮತ್ತೆ 4ನೇ ಬಹಳ ಮುಖ್ಯವಾಗಿರ್ತಕ್ಕಂಥ ಶ್ಲೋಕವನ್ನ ಕೂಡ ಚರ್ಚೆ ಮಾಡ್ಬೇಕಂತ ಹೇಳಿ ಇಲ್ಲಿ ನಿಲ್ಲಿಸ್ತಾ ಇದ್ದೇನೆ. ಸೊ ಇವಾಗ 4ನೇ ಅತಿ ಮುಖ್ಯವಾಗಿರ್ತಕ್ಕಂಥ ಶ್ಲೋಕಕ್ಕೆ ಇವಾಗ ನಾವು ಹೋಗೋಣ. ದಯವಿಟ್ಟು 4ನೇ ಶ್ಲೋಕವನ್ನ ನನ್ನ ಹಿಂದೆ ಹೇಳಿ. ಏತಾವದೇವ ಜಿಜ್ಞಾಸ್ಯಂ ತತ್ವ ಜಿಜ್ಞಾಸುನಾತ್ಮನಃ ಸ್ಯಾತ್ ಸರ್ವತ್ರ ಸರ್ವದಾ. ಏತಾವದೇವ ಜಿಜ್ಞಾಸ್ಯಂ ತತ್ವ ಜಿಜ್ಞಾಸುನಾತ್ಮನಃ ಅನ್ವಯ ವ್ಯತಿರೇಕಾಭ್ಯಾಂ ಸ್ಯಾತ್ ಸರ್ವತ್ರ ಸರ್ವದಾ. ಸೊ ಈ 4ನೆಯ ಶ್ಲೋಕ ಬ್ರಹ್ಮನ 4ನೆಯ ಪ್ರಶ್ನೆಗೆ ಉತ್ತರ. ಸೊ ಒಂದೊಂದು ಪ್ರಶ್ನೆಗೆ ಒಂದೊಂದು ಶ್ಲೋಕದ ರೂಪದಲ್ಲಿ ಭಗವಂತ ಚತುಶ್ಲೋಕಿ ಭಾಗವತವನ್ನ ಹೇಳಿದ್ದಾನೆ. 4ನೆಯ ಪ್ರಶ್ನೆ ಏನು ಬ್ರಹ್ಮನದು ಅಂತ ಹೇಳಿದ್ರೆ, ಭಗವತ್ ಶಿಕ್ಷಿತಂ ಅಹಂ ಕರವಾಣಿ ಅಂತ 29ನೆಯ ಶ್ಲೋಕದಲ್ಲಿ, ಇದೇ ಅಧ್ಯಾಯದ 29ನೇ ಶ್ಲೋಕದಲ್ಲಿ ಬ್ರಹ್ಮ ಕೇಳ್ತಾನೆ. ಅಂತ ಹೇಳಿದ್ರೇನು, ಇದೀಗ ನಾನು ನಿನ್ನ ಸೇವೆಯಲ್ಲಿ ತೊಡಗಬೇಕು. ನಿನ್ನ ಸೇವೆಯಲ್ಲಿ ತೊಡಗಬೇಕಾದ್ರೆ ನಾನು ಹೇಗೆ ತೊಡಗಬೇಕು? ಬೇರೆ ಶಬ್ದಗಳಲ್ಲಿ ಹೇಳ್ಬೇಕಂತ ಹೇಳಿದ್ರೆ ನನ್ನ ಸಾಧನೆ ಹೇಗಿರ್ಬೇಕು? ಭಗವಂತನ ಪಡ್ಕೊಳ್ಳೋದಕ್ಕೆ ನಾವು ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಸಾಧನೆಯನ್ನ ಮಾಡಬೇಕು ಅಲ್ವಾ. ಈ ಲೋಕದಲ್ಲಿ ಎಲ್ಲರೂ ಸಾಧನೆಯನ್ನ ಮಾಡಲೇಬೇಕು, ತಮ್ಮ ಗುರಿಯನ್ನ ತಲುಪಬೇಕು ಅಂತ ಹೇಳಿದ್ರೆ. ಅದೇ ರೀತಿ ಆಧ್ಯಾತ್ಮಿಕ ಮಾರ್ಗದಲ್ಲಿ ಕೂಡ ನಮ್ಮ ಆಚಾರ್ಯವರೆಲ್ಲರೂ ಕೂಡ ನಮಗೆ ಸಾಧನೆಯನ್ನು ಕೊಟ್ಟಿದ್ದಾರೆ. ಆ ಸಾಧನೆಯಲ್ಲಿ ಹೇಗೆ ನಾನು ತೊಡಗಬೇಕು,
ಎಂಬಂತಹ ಪ್ರಶ್ನೆಗೆ ಈ ಶ್ಲೋಕದಲ್ಲಿ ಉತ್ತರವನ್ನ ಭಗವಂತ ಕೊಡ್ತಾ ಇದ್ದಾನೆ. ಏತಾವದೇವ ಜಿಜ್ಞಾಸ್ಯಂ, ನೀನು ತಿಳ್ಕೊಳ್ಳೋದಕ್ಕೆ ಬೇರೆ ಏನೂ ಇಲ್ಲ, ಇಷ್ಟು ತಿಳ್ಕೊಂಡ್ರೆ ನಿನಗೆ ಸಾಕು ಅಂತ ಭಗವಂತ ಹೇಳ್ತಾ ಇದ್ದಾನೆ. ಏತಾವದೇವ ಜಿಜ್ಞಾಸ್ಯಂ ತತ್ವ ಜಿಜ್ಞಾಸುನ ಆತ್ಮನಃ, ಆತ್ಮ ತತ್ವದ ಬಗ್ಗೆ ಯಾರು ವಿಚಾರ ಮಾಡ್ತಾ ಇದ್ದಾರೆ ಅಂತಹ ಜಿಜ್ಞಾಸುಗಳು ಇಷ್ಟು ತಿಳ್ಕೊಂಡ್ರೆ ಸಾಕು. ಭಗವದ್ಗೀತೆಯಲ್ಲಿ ಕೂಡ 4 ವಿಧವಾಗಿರ್ತಕ್ಕಂಥ ಭಕ್ತರು ನನ್ನ ಹತ್ರ ಬರ್ತಾರೆ ಅಂತ ಕೃಷ್ಣ ಹೇಳ್ಬೇಕಾದ್ರೆ ಜಿಜ್ಞಾಸು ಕೂಡ ಅದರಲ್ಲಿ ಒಂದು ವಿಭಾಗ ಅಂತ ಕೃಷ್ಣ ಹೇಳ್ತಾನೆ. ಶ್ರೀ ಶ್ರೀ ರಾಧಾ ವಿನೋದ್ ಭಗವಾನ್ ಕಿ ಜೈ, ಶ್ರೀ ಶ್ರೀ ಜಗನ್ನಾಥ ಬಲದೇವ ಸುಭದ್ರಾ ಮಹಾರಾಣಿ ಕಿ ಜೈ, ಶ್ರೀ ಶ್ರೀ ನಿತ್ಯಾನಂದ ನಟವರ್ ಗೌರ ಸುಂದರ ಭಗವಾನ್ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ಸೊ ಈ ಜಿಜ್ಞಾಸುಗಳು ಇಷ್ಟು ತಿಳ್ಕೊಂಡ್ರೆ ಸಾಕು. ಏನು ಅಂತ ಹೇಳಿದ್ರೆ ಅನ್ವಯ ವ್ಯತಿರೇಕಾಭ್ಯಾಂ ಯತ್ಸ್ಯ ಸರ್ವತ್ರ ಸರ್ವದಾ, ಯಾವ ಮಾರ್ಗವನ್ನ ನೀವೆಲ್ಲರೂ ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ಅತಿ ಸ್ಪಷ್ಟವಾಗಿ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ ಅಲ್ಲ. ಇದು ಎಲ್ಲದಕ್ಕಿಂತ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ನಾವು ಭಗವಂತನನ್ನ ಸೇರ್ಬೇಕು ಅಂತ ಹೇಳಿದ್ರೆ ಯಾವ ಮಾರ್ಗವನ್ನ ನಾವು ಅನುಸರಿಸಬೇಕು? ಅನೇಕ ಮಾರ್ಗಗಳಿವೆ. ನಮ್ಮ ಸನಾತನ ಧರ್ಮದ ಪರಿವಿಡಿಯಲ್ಲಿ ಕೂಡ ಅನೇಕ ಮಾರ್ಗಗಳಿವೆ. ಸನಾತನ ಧರ್ಮ ಬಿಟ್ಬಿಡಿ, ಭಗವದ್ಗೀತೆಯ ಪರಿವಿಡಿಯಲ್ಲಿ ಕೂಡ ಅನೇಕ ಮಾರ್ಗಗಳಿವೆ. ಕರ್ಮಯೋಗವಿದೆ, ಜ್ಞಾನಯೋಗವಿದೆ, ಅಷ್ಟಾಂಗ ಯೋಗವಿದೆ, ಮತ್ತೆ ಭಕ್ತಿ ಯೋಗವೂ ಕೂಡ ಇದೆ. ಸೊ ಎಲ್ಲ ಯೋಗ ಮಾರ್ಗಗಳಲ್ಲಿ ಯಾವ ಮಾರ್ಗವನ್ನ ನೀನು ಅನುಸರಿಸಬೇಕು ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಭಗವಂತ ಇದೇ ಮಾರ್ಗವನ್ನ ನೀನು ಅನುಸರಿಸಬೇಕು, ಇದನ್ನ ಅನುಸರಿಸದೆ ಹೋದ್ರೆ ನಾನು ನಿನ್ನ ಬಂದ್ಬಿಟ್ಟು ನಿನ್ನ ಶಿರಚ್ಛೇದವನ್ನ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ ಇಲ್ಲಿ ಅಲ್ಲ. ಏನ್ ಹೇಳ್ತಾ ಇದ್ದಾನೆ? ಒಂದಷ್ಟು ಲಕ್ಷಣಗಳನ್ನ ಕೊಡ್ತಾ ಇದ್ದಾನೆ. ಈ ಲಕ್ಷಣಗಳು ಸಂಪೂರ್ಣವಾಗಿ ಯಾವ ಮಾರ್ಗದಲ್ಲಿ ಅನ್ವಯವಾಗತ್ತೆ ಆ ಮಾರ್ಗವನ್ನ ನೀನು ಅನುಸರಿಸು ಅಂತ ಮಾತ್ರ ಹೇಳ್ತಾ ಇದ್ದಾನೆ. ಯಾವ್ದು ಲಕ್ಷಣಗಳು? ಅನ್ವಯ ವ್ಯತಿರೇಕಾಭ್ಯಾಮ್, ಇದೆರಡು ಮೊದಲನೇ 2 ಲಕ್ಷಣಗಳು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮತ್ತೆ ಧ್ಯಾನಪೂರ್ವಕವಾಗಿ ನೀವು ಕೇಳಿದ್ರೆ ಅರ್ಥ ಆಗತ್ತೆ. ಬರೀ 5 ನಿಮಿಷದಲ್ಲಿ ನಾನು ಮುಗಿಸ್ಬಿಡ್ತೀನಿ ಅಷ್ಟೇನೆ. ಅನ್ವಯ ಅಂತ ಹೇಳಿದ್ರೇನು? ಯಾವ ಮಾರ್ಗವನ್ನ ಅನುಸರಿಸಿದರೆ ನಿಮಗೆ ಫಲಿತಾಂಶ ಸಿಗತ್ತೆ. ಫಾಲೋಯಿಂಗ್ ವಿಚ್ ಪ್ರಾಸೆಸ್ ಯು ಗೆಟ್ ರಿಸಲ್ಟ್, ಅದು ಅನ್ವಯ. ಅನ್ವಯ ಅಂದ್ರೆ ಏನು? ಮಾರ್ಗವನ್ನ ನೀವು ಅನುಸರಿಸಬೇಕು ಮತ್ತೆ ಫಲಿತಾಂಶ ನಿಮ್ಗೆ ಸಿಗಬೇಕು, ಅದಕ್ಕೆ ಅನ್ವಯ. ವ್ಯತಿರೇಕ ಅಂತ ಹೇಳಿದ್ರೇನು? ಯಾವ ಮಾರ್ಗವನ್ನ ನೀವು ಅನುಸರಿಸದೆ ಹೋದ್ರೆ ಫಲಿತಾಂಶ ನಿಮಗೆ ಸಿಗಬಾರದು. ಅರ್ಥ ಆಯ್ತಲ್ಲ? ಎರಡರ ವ್ಯತ್ಯಾಸ ಇದೆ. ಮಾರ್ಗವನ್ನ ಅನುಸರಿಸಿ ಫಲಿತಾಂಶ ಸಿಕ್ಕಿದ್ರೆ ಅದು ಅನ್ವಯ. ಮಾರ್ಗವನ್ನ ಅನುಸರಿಸದೆ ಫಲಿತಾಂಶ ಸಿಗದೆ ಹೋದ್ರೆ ಅದಕ್ಕೇನು? ವ್ಯತಿರೇಕ. ಆ ರೀತಿಯಾಗಿರ್ತಕ್ಕಂಥ ಮಾರ್ಗವನ್ನ ನೀನು ಅನುಸರಿಸಬೇಕು. ಇದರ ವ್ಯಾಖ್ಯಾನದಲ್ಲಿ ಅದ್ಭುತವಾಗಿ ಎಲ್ಲ ಆಚಾರ್ಯರು ಎಷ್ಟು ಸುಂದರವಾಗಿ ಅನೇಕ ಉಲ್ಲೇಖಗಳಿಂದ ಭಕ್ತಿಯೋಗವೇ ಅತಿ ಶ್ರೇಷ್ಠ ಮಾರ್ಗ ಅಂತ ನಮ್ಗೆ ತೋರಿಸಿದ್ದಾರೆ. ಉದಾಹರಣೆಗೆ ಒಂದು ಶ್ಲೋಕದಲ್ಲಿ ಅತಿ ಪ್ರಸಿದ್ಧವಾಗಿರ್ತಕ್ಕಂಥ ಭಾಗವತದೇ ಶ್ಲೋಕ. ಈ ಶ್ಲೋಕವನ್ನ ದಯವಿಟ್ಟು ನೀವೆಲ್ಲರೂ ನನ್ನಿಂದ ಹೇಳ್ಬೋದು. ಅಕಾಮ ಸರ್ವ ಕಾಮೋದ ಮೋಕ್ಷ ಕಾಮೋದಾರಧಿ ಇದ್ರಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಕಾಮ ಅಂತ ಹೇಳಿದ್ರೆ ಯಾವುದೇ ಕಾಮ ವಾಸನೆಗಳು ಇಲ್ಲದೆ ಇರತಕ್ಕಂತಹ ಭಗವದ್ ಭಕ್ತರು. ಭಗವಂತನ ಶ್ರೇಷ್ಠ ಭಕ್ತರಲ್ಲಿ ಯಾವುದೇ ಭೌತಿಕ ಕಾಮ ವಾಸನೆಗಳು ಇರೋದಿಲ್ಲ ಅಂಥವ್ರು ಮೊದಲನೇದು. ಎರಡನೇದಾಗಿ ಸರ್ವಕಾಮ. ಸರ್ವಕಾಮ ಅಂದ್ರೆ ಎಲ್ಲಾ ರೀತಿಯಾಗಿರ್ತಕ್ಕಂತಹ ಕಾಮ ವಾಸನೆಗಳು ಇರತಕ್ಕಂಥವ್ರು. ಮೋಕ್ಷ ಕಾಮ ಅನ್ನೋದು ಮೂರನೇದು, ಅಂದ್ರೆ ಕೇವಲ ಮೋಕ್ಷಕ್ಕೋಸ್ಕರ ಕಾಮವನ್ನ ಅಂದ್ರೆ ಮೋಕ್ಷಕ್ಕೋಸ್ಕರ ಆಸೆಯನ್ನ ಪಡುವಂತವ್ರು. ಈ ಮುನಿಗಳ ಭಕ್ತಿ ಯೋಗೇನ ಯಥೇತ ಪುರುಷಂ ಪರಂ, ಈ 3 ಮಾರ್ಗಗಳನ್ನು ಅನುಸರಿಸಬೇಕು. ಅಂದ್ರೆ ಇಲ್ಲಿ ಅನ್ವಯವನ್ನ ಹೇಳ್ತಾ ಇದ್ದಾರೆ ಅಥವಾ ವ್ಯತಿರೇಕವನ್ನ ಹೇಳ್ತಾ ಇದ್ದಾರಾ? ಅನ್ವಯ. ಏಕೆ ಅಂತ ಹೇಳಿದ್ರೆ ನಿಮ್ಮಲ್ಲಿ ಕಾಮವಾಸನೆ ಇರಲಿ, ಕಾಮವಾಸನೆ ಇಲ್ಲದೆ ಹೋರಲಿ, ಅಥವಾ ನಿಮ್ಗೆ ಮೋಕ್ಷಕ್ಕೆ ಆಸೆ ಇರಲಿ, ಭಕ್ತಿ ಯೋಗವನ್ನ ನೀವು ಅನುಸರಿಸಿದ್ರೆ ನಿಮ್ಗೆ ಫಲಿತಾಂಶ ಸಿಗತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ. ಅದಕ್ಕೆ ಇದೇನಿದು? ಅನ್ವಯ. ಅದೇ ರೀತಿಯಲ್ಲಿ ಮತ್ತೊಂದು ಶ್ಲೋಕ, ಕೇವಲ ಒಂದೇ ಒಂದು ಉದಾಹರಣೆ ಕೊಡ್ತೀನಿ. ಅನೇಕ ಉದಾಹರಣೆಗಳು ಕೊಟ್ಟಿದ್ದಾರೆ ಇಲ್ಲಿ, ಆದ್ರೆ ಕೇವಲ ಒಂದೇ ಒಂದು ಉದಾಹರಣೆ ಕೊಡ್ತೀನಿ. ಮತ್ತೊಂದು ವ್ಯತಿರೇಕವನ್ನ ಹೇಳೋದಕ್ಕೆ ಭಾಗವತದ ಮೊದಲನೇ ಸ್ಕಂದದ 5ನೇ ಅಧ್ಯಾಯದ 17ನೇ ಶ್ಲೋಕದಲ್ಲಿ ನಾರದರು ನಮ್ಮ ವ್ಯಾಸರಿಗೆ ಉಪದೇಶವನ್ನ ಕೊಡ್ಬೇಕಾದ್ರೆ ಒಂದು ಶ್ಲೋಕವನ್ನ ಹೇಳ್ತಾರೆ. ಈ ಶ್ಲೋಕವನ್ನ ನಾನೇ ಹೇಳ್ತೀನಿ. ತ್ಯಕ್ವಾ ಸ್ವಧರ್ಮಂ ಚರಣಾಂ ಭುಜಂ ಹರೇ ಭಜನ್ ಕೋವಾರ್ಥ
ಅಭಜತಾಂ ಸ್ವಧರ್ಮತಃ. ಈ ಶ್ಲೋಕ ಏನ್ ಹೇಳುತ್ತೆ ಅಂದ್ರೆ, ಸಾಮಾನ್ಯವಾದ ಶಬ್ದಗಳಲ್ಲಿ ಹೇಳ್ಬೇಕಂತ ಹೇಳಿದ್ರೆ, ಸರಳ ಶಬ್ದಗಳಲ್ಲಿ ಹೇಳ್ತೀನಿ ನೋಡಿ. ತ್ಯಕ್ವಾ ಸ್ವಧರ್ಮಂ ಚರಣಾಂಬುಜಂ ಹರೇರ್. ಅಕಸ್ಮಾತ್ ಯಾವ್ದಾದ್ರು ಒಬ್ಬ ವ್ಯಕ್ತಿ ತನ್ನ ಸ್ವಧರ್ಮ ಏನಿದೆ, ಎಲ್ಲರಿಗೂ ತಮ್ಮ ತಮ್ಮ ಸ್ವಧರ್ಮ ಅನ್ನೋದಿರುತ್ತೆ, ಅದನ್ನ ಅವರು ಮರಿಬಾರದು. ಆದ್ರೆ ಅಕಸ್ಮಾತ್ ಒಬ್ಬ ವ್ಯಕ್ತಿ ತನ್ನ ಸ್ವಧರ್ಮವನ್ನ ಮರೆತು ಕೂಡ ಭಗವಂತನ ಉಪಾಸನೆಯಲ್ಲಿ ತೊಡಗಿದರೆ ಅವನು ಏನನ್ನೂ ಕಳ್ಕೊಳ್ಳೋದಿಲ್ಲ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಏನಕ್ಕೆ ಅಂತ ಹೇಳಿದ್ರೆ, ಭಜನ್ ಅಪಕ್ಕೋತ ಪತೆ ಪತೋಯದಿ ಯತ್ರ ಭದ್ರ ಮಧುರಮುಷ್ಯಕಿಂ. ಏನಕ್ಕೆ ಅಂತ ಹೇಳಿದ್ರೆ, ಅಂತ ವ್ಯಕ್ತಿ ತನ್ನ ಸ್ವಧರ್ಮವನ್ನ ಮರೆತು ಭಕ್ತಿಯ ಉಪಾಸನೆಯ ಮಾರ್ಗಕ್ಕೆ ಬಂದು ಆ ಭಕ್ತಿ ಉಪಾಸನೆಯ ಮಾರ್ಗದಲ್ಲಿ ಕೂಡ ಅವನಿಗೆ ಚ್ಯುತಿಯನ್ನ ಹೊಂದಿದರೆ, ಅಂದ್ರೆ ಅಲ್ಲೂ ಕೂಡ ಸಂಪೂರ್ಣವಾದಂತ ಯಶಸ್ಸನ್ನ ಪಡ್ಕೊಳ್ಳೋದಿಲ್ಲ ಅಂತ ಅವನಿಗೆ ಅನ್ಸಿದ್ರು ಕೂಡ ಅವನೇನು ಕಳ್ಕೊಳ್ಳೋದಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಈ ಶ್ಲೋಕವನ್ನು ದಯವಿಟ್ಟು ಎಲ್ಲರೂ ನನ್ನಿಂದ ಹೇಳಿ. ನೇಹಾಭಿಕ್ರಮ ನಾಶೋಸ್ತಿ ಸತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ಮಹತೋ ಭಯಾತ್. ಈ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ ಅಂತ ಹೇಳಿದ್ರೆ, ಈ ಭಕ್ತಿಯ ಮಾರ್ಗದಲ್ಲಿ ಯಾವುದೇ ನಷ್ಟವಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ಬೇರೆ ಎಲ್ಲಾ ಮಾರ್ಗಗಳಲ್ಲೂ ನೀವು ಎಷ್ಟೇ ಪ್ರಗತಿಯನ್ನ ಮಾಡಿದ್ರು ಕೂಡ ಆ ಪ್ರಗತಿ ನಷ್ಟ ಆದ್ಮೇಲೆ ಮತ್ತೆ ಆರಂಭದಿಂದ ನೀವು ಶುರು ಮಾಡಬೇಕು. ಆದ್ರೆ ಭಕ್ತಿ ಮಾರ್ಗದಲ್ಲಿ ಆ ರೀತಿ ಇಲ್ಲ. ಈ ಒಂದು ಜನ್ಮದಲ್ಲಿ ನೀವು ಉದಾಹರಣೆಗೆ ಒಂದು 20%, 20% ಪ್ರಗತಿ ಮಾಡ್ತೀರಾ ಅಂತ ಇಟ್ಕೊಳ್ಳಿ ಭಕ್ತಿ ಮಾರ್ಗದಲ್ಲಿ. ಮುಂದಿನ ಜನ್ಮದಲ್ಲಿ ಎಲ್ಲಿಂದ ನೀವು ಶುರು ಮಾಡ್ಬೇಕು? 21% ನೀವು ಶುರು ಮಾಡ್ಬೇಕು ಅಷ್ಟೇನೆ. ಆದ್ರೆ ಕರ್ಮ ಮಾರ್ಗದಲ್ಲಿ, ಜ್ಞಾನ ಮಾರ್ಗದಲ್ಲಿ, ಯೋಗದ ಮಾರ್ಗದಲ್ಲಿ ಆ ರೀತಿ ಅಲ್ಲ. ಆ ಮಾರ್ಗಗಳಲ್ಲಿ ನೀವು 20% ಪ್ರಗತಿ ಮಾಡಿದ್ರೆ, ಎಷ್ಟೇ 20% ಬಿಟ್ಬಿಡಿ, 99% ನೀವು ಪ್ರಗತಿ ಮಾಡಿದ್ರು ಕೂಡ ಜನ್ಮದಲ್ಲಿ ಎಲ್ಲಿಂದ ಶುರು ಮಾಡ್ಬೇಕು? ಮತ್ತೆ ಶೂನ್ಯದಿಂದ ನೀವು ಶುರು ಮಾಡಬೇಕು. ಇದರ ಬಗ್ಗೆ ಭಗವದ್ಗೀತೆಯಲ್ಲಿ ಎಷ್ಟೊಂದು ಶ್ಲೋಕಗಳಲ್ಲಿ ಕೃಷ್ಣ ಹೇಳಿದ್ದಾನೆ ಅಲ್ವಾ? ಸೊ ಅದೇ ವಿಷಯವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಮತ್ತೆ ಹೇಳ್ತಾ ಇದ್ದೀನಿ ನೋಡಿ, ಈ ಶ್ಲೋಕದಲ್ಲಿ ನಾರದರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಭಕ್ತಿ ಮಾರ್ಗದಲ್ಲಿ ನೀವು ತೊಡಗಿ ನಿಮ್ಮ ಸ್ವಧರ್ಮವನ್ನ ಮರೆತರೂ ಕೂಡ ನಿಮ್ಗೆ ಯಾವುದೇ ನಷ್ಟ ಇಲ್ಲ. ಅಂದ್ರೆ ಇಲ್ಲಿ ಯಾವ ವಿಷಯವನ್ನ ಹೇಳ್ತಾ ಇದ್ದಾರೆ? ಅನ್ವಯವನ್ನ ಹೇಳ್ತಾ ಇದ್ದಾರಾ ಅಥವಾ ವ್ಯತಿರೇಕವನ್ನ ಹೇಳ್ತಾ ಇದ್ದಾರಾ? ವ್ಯತಿರೇಕ. ಅಂದ್ರೆ ಭಕ್ತಿಯ ಮಾರ್ಗದಲ್ಲಿ ನೀವು ಸಂಪೂರ್ಣವಾಗಿ ತೊಡಗದೆ ಹೋದ್ರು, ಅಂದ್ರೆ ಭಕ್ತಿ ಮಾರ್ಗದಲ್ಲಿ ಆರಂಭದಲ್ಲಿ ತೊಡಗಿ ಆಮೇಲೆ ನೀವು ಆ ಭಕ್ತಿ ಮಾರ್ಗವನ್ನ ಬಿಟ್ಬಿಟ್ರು ಕೂಡ ನಿಮ್ಗೆ ಯಾವುದೇ ನಷ್ಟವಿಲ್ಲ ಅಲ್ಲ. ಎಲ್ಲಿ ನೀವು ಮುಗಿಸಿದ್ರಿ ಅಲ್ಲಿಂದ ಮತ್ತೆ ನೀವು ಶುರು ಮಾಡ್ತೀರಾ. ಇದು ವ್ಯತಿರೇಕ. ಅದಾದ್ಮೇಲೆ ಕೊನೆಯ ಒಂದು ಲಕ್ಷಣವನ್ನ ಹೇಳ್ತಾ ಇದ್ದಾರೆ, ಇದನ್ನ ಹೇಳಿ ಮುಗಿಸ್ಬಿಡ್ತೀನಿ. ಯತ್ಸ್ಯಾತ್ ಸರ್ವತ್ರ ಸರ್ವದಾ. ಯಾವ ಮಾರ್ಗ ಎಲ್ಲಾ ಸಮಯದಲ್ಲಿ, ಎಲ್ಲಾ ಜಾಗಗಳಲ್ಲಿ, ಎಲ್ಲಾ ಸ್ಥಳಗಳಲ್ಲೂ ಕೂಡ ಅನ್ವಯವಾಗತ್ತೆ, ಅಂತಹ ಮಾರ್ಗವನ್ನ ನೀನು ಅನುಸರಿಸಬೇಕು. ಈ ಮಾರ್ಗ ಕೇವಲ ಭಕ್ತಿಗೆ ಮಾತ್ರ ಅನ್ವಯವಾಗತ್ತೆ. ಕರ್ಮ ಮಾರ್ಗದಲ್ಲಿ ನೀವು ಎಲ್ಲಾ ಸಮಯದಲ್ಲೂ ಕರ್ಮ ಮಾರ್ಗದಲ್ಲಿ ತೊಡಗೋದಕ್ಕಾಗೋದಿಲ್ಲ, ಎಲ್ಲಾ ಸ್ಥಳಗಳಲ್ಲಿ ತೊಡಗೋದಕ್ಕಾಗೋದಿಲ್ಲ. ಉದಾಹರಣೆಗೆ ಯೋಗ ಮಾರ್ಗದ ಬಗ್ಗೆ ಹೇಳ್ಬೇಕಾದ್ರೆ ಕೃಷ್ಣ 6ನೇ ಅಧ್ಯಾಯದಲ್ಲಿ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಶುಚೌ ದೇಶೇ ಪ್ರತಿಷ್ಠಾಪ್ತ ಸ್ಥಿರಮಾಸನಮಾತ್ಮನಃ ನಾತ್ಯುಚ್ಛ್ರಿತಂ ನಾತಿ ನೀಚಂ ಚೈಲಾಜಿನ ಕುಶೋತ್ತರಂ. ಈ ರೀತಿ 3-4 ಶ್ಲೋಕಗಳಲ್ಲಿ ಯೋಗ ಮಾರ್ಗ ಆರಂಭ ಮಾಡೋದಕ್ಕಿಂತ ಮುಂಚೆ ಯಾವ ಸ್ಥಳದಲ್ಲಿ ನೀನು ಕೂರ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾನೆ. ಶುಚೌ ದೇಶೇ ಪ್ರತಿಷ್ಠಾಪ್ಯ, ಯಾವ ಸ್ಥಳದಲ್ಲಿ ನೀನು ಕೂರ್ತೀಯ ಅದನ್ನ ಸಂಪೂರ್ಣವಾಗಿ ಶುಚಿಯನ್ನ ಮಾಡಿ ಸ್ವಚ್ಛಗೊಳಿಸಿ, ಅದಾದ್ಮೇಲೆ ಶುಚೌ ದೇಶೇ ಪ್ರತಿಷ್ಠಾಪ್ಯ ಸ್ಥಿರಮಾಸನಮಾತ್ಮನಃ, ಒಂದು ಭದ್ರವಾಗಿರ್ತಕ್ಕಂಥ ಆಸನವನ್ನ ನೀನು ಅಲ್ಲಿ ಇಡ್ಬೇಕು. ಆ ಆಸನ ಬಹಳ ಎತ್ತರದಲ್ಲೂ ಇರಬಾರ್ದು, ಬಹಳ ತಗ್ಗಾಗೂ ಇರಬಾರ್ದು. ನಾತ್ಯುಚ್ಛ್ರಿತಂ ನಾತಿ ನೀಚಂ ಚೈಲಾಜಿನ ಕುಶೋತ್ತರಂ. ಆ ಆಸನದ ಮೇಲೆ ನೀನು ಒಂದು ಜಿಂಕೆಯ ಚರ್ಮವನ್ನ ನೀನು ಅಲ್ಲಿ ಹಾಸಿ ಅದರ ಮೇಲೆ ನೀನು ಕೂತ್ಕೋಬೇಕು. ಈ ರೀತಿ ಅನೇಕ ನಿರ್ಬಂಧಗಳನ್ನ ಹೇಳ್ತಾನೆ. ಇದು ಕೇವಲ ಯೋಗ ಮಾರ್ಗಕ್ಕೆ ಮಾತ್ರ. ಆದ್ರೆ ಕೃಷ್ಣ ಅದೇ ಭಗವದ್ಗೀತೆಯಲ್ಲಿ ಭಕ್ತಿ ಮಾರ್ಗದಲ್ಲಿ ಹೇಳ್ಬೇಕಾದ್ರೆ ಯಾವುದೇ ನಿರ್ಬಂಧವನ್ನ ಹೇಳೋದಿಲ್ಲ. ನೋ ಕಂಡೀಷನ್ಸ್ ಎಟ್ ಆಲ್. ಮಚ್ಚಿತ್ತ ಮದ್ಗತ ಪ್ರಾಣಾಹ ಬೋಧಯಂತ ಪರಸ್ಪರಂ ಕಥೆಯಂತಷ್ಟ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಯಾವುದೇ ಆ ರೀತಿಯಾಗಿರ್ತಕ್ಕಂತಹ ನಿರ್ಬಂಧಗಳನ್ನ ಕೃಷ್ಣ ಹೇಳೋದಿಲ್ಲ. ಮತ್ತೆ ಸರ್ವತ್ರ ಅಂದ್ರೆ ಮತ್ತೊಂದು ಏನರ್ಥ ಅಂತ ಹೇಳಿದ್ರೆ, ಯಾವ ಮಾರ್ಗದಲ್ಲಿ ಎಲ್ಲರೂ ಕೂಡ ತೊಡಗಬಹುದು.
ನೋಡಿ, ಕರ್ಮ ಮಾರ್ಗದಲ್ಲಿ ತೊಡಗೋದಕ್ಕೆ ಅಥವಾ ವಿಶೇಷವಾಗಿ ಜ್ಞಾನ ಮತ್ತೆ ಯೋಗ ಮಾರ್ಗಗಳಲ್ಲಿ ತೊಡಗೋದಕ್ಕೆ ಅನೇಕ ಅಧಿಕಾರಗಳು ಬೇಕು. ಜ್ಞಾನ ಯೋಗದಲ್ಲಿ ತೊಡಗಬೇಕಂತ ಹೇಳಿದ್ರೆ ವಿಶೇಷವಾಗಿ ನೀವು ಸನ್ಯಾಸಿ ಆಗಿರ್ಬೇಕು ಅಂತ ಹೇಳ್ತಾರೆ. ಸನ್ಯಾಸಿಗಳು ಮಾತ್ರ ಜ್ಞಾನ ಯೋಗ ಮತ್ತೆ ಯೋಗದ ಮಾರ್ಗವನ್ನ, ಅಷ್ಟಾಂಗ ಯೋಗದ ಮಾರ್ಗಗಳನ್ನ ಅನುಸರಿಸೋದಕ್ಕೆ ಸಾಧ್ಯವಾಗತ್ತೆ. ಆದ್ರೆ ಭಕ್ತಿ ಯೋಗವನ್ನ ಯಾರು ಅನುಸರಿಸಬಹುದು? ಬಾಲಕರು ಅನುಭವಿಸಬಹುದು, ಬಾಲಕರು ಅನುಸರಿಸಬಹುದು. ಅದಕ್ಕೆ ಯಾರು ಉದಾಹರಣೆ? ಪ್ರಹ್ಲಾದ, ಧ್ರುವ ಇವರಿಬ್ಬರು 5 ವರ್ಷದ ಬಾಲಕರು ಭಕ್ತಿ ಯೋಗದ ಅಭ್ಯಾಸವನ್ನ ಮಾಡಿದವರು. ಅದೇ ರೀತಿ ರಾಕ್ಷಸರು ಕೂಡ ಅನುಸರಿಸಬಹುದು. ಅದಕ್ಕೆ ಯಾರು ಉದಾಹರಣೆ? ವಿಭೀಷಣ ರಾಕ್ಷಸದ ಕುಲದಲ್ಲಿ ಹುಟ್ಟಿದವನು. ಅದೇ ರೀತಿ ಪ್ರಹ್ಲಾದ ಕೂಡ ಹೇಳ್ತಾನೆ ನರಸಿಂಹನಿಗೆ ತನ್ನ ಪ್ರಾರ್ಥನೆಗಳನ್ನ ಹೇಳ್ಬೇಕಾದ್ರೆ, ಕಿಂತೋಷ್ಟು ಮರ್ಹಸಿ ಚ ಮೇ ಹರಿರುಗ್ರ ಜಾತೆ ಹೇ ಅಂತ ಹೇಳ್ತಾನೆ. ಉಗ್ರ ಜಾತಿ ಅಂದ್ರೆ ಉಗ್ರ ಜಾತಿಯಲ್ಲಿ ಹುಟ್ಟಿದ ಕರ್ತವ ನಾನು, ಹೇಗ್ ತಾನೆ ನಿನ್ನ ಭಕ್ತಿ ಅಭ್ಯಾಸವನ್ನ ಮಾಡೋದಕ್ಕೆ ಸಾಧ್ಯ? ಉಗ್ರ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥ ನಾನು ಭಕ್ತಿ ಯೋಗವನ್ನ ಅಭ್ಯಾಸ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಅಲ್ವಾ ಅಂತ ನರಸಿಂಹನಿಗೆ ಅವನೇ ಕೇಳ್ತಾನೆ, ತನ್ನ ವಿನಮ್ರತೆಯಿಂದ ಕೇಳ್ತಾನೆ. ಅದೇ ರೀತಿ ಸ್ತ್ರೀಯರು ಕೂಡ ಈ ಭಕ್ತಿ ಮಾರ್ಗದಲ್ಲಿ ತೊಡಗಬಹುದು. ಎಷ್ಟೊಂದು ಉದಾಹರಣೆಗಳಿವೆ ಅಲ್ಲ, ಭಾಗವತದ ಉದ್ದಕ್ಕೂ ಎಷ್ಟೊಂದು ಉದಾಹರಣೆಗಳಿವೆ. ದೇವಹೂತಿ, ಕುಂತಿ. ನೋಡಿ, ಭಾಗವತದಲ್ಲಿ ಬರ್ತಕ್ಕಂಥ ಮೊದಲನೇ ಪ್ರಾರ್ಥನೆಗಳು ಯಾವುದಿದು? ಪ್ರಾರ್ಥನೆ. ಭಾಗವತದ ಮೊದಲನೇ ಸ್ಕಂದದ 8ನೇ ಅಧ್ಯಾಯದಲ್ಲಿ, ಬೇರೆ ಯಾವುದೇ ಪುರಾಣದಲ್ಲಿ ಪ್ರಾಯಶಃ ಇಲ್ಲದೆ ಇರ್ಬೋದು. ಅಂದ್ರೆ ಸ್ತ್ರೀಯರು ಕೂಡ ಅದರಲ್ಲಿ ತೊಡಗಬಹುದು. ಅದೇ ರೀತಿಯಲ್ಲಿ ಮನುಷ್ಯರಲ್ಲದೆ ಇರ್ತಕ್ಕಂಥವ್ರು, ಪ್ರಾಣಿಗಳು ಕೂಡ ತೊಡಗಬಹುದು. ಅದಕ್ಕೆ ಯಾವ್ದು ಉದಾಹರಣೆ? ಗಜೇಂದ್ರ ಗಜೇಂದ್ರ ಮೋಕ್ಷದ ಬಗ್ಗೆ 8ನೇ ಸ್ಕಂದದಲ್ಲಿ ಬರುತ್ತೆ. ಆನೆಗಳು ಕೂಡ ಭಕ್ತಿ ಮಾರ್ಗದಲ್ಲಿ ತೊಡಗಿ ವಾಪಸ್ಸು ಭಗವಂತನ ನಿತ್ಯ ಸನ್ನಿಧಾನಕ್ಕೆ ಹೋಗಬಹುದು. ಇದು ಕೇವಲ ಭಕ್ತಿ ಮಾರ್ಗದಲ್ಲಿ ಮಾತ್ರ ಸಾಧ್ಯ. ಆದ್ದರಿಂದಲೇ ಭಗವಂತ ಹೇಳ್ತಾ ಇದ್ದಾನೆ, ಸಾಧನೆಯಲ್ಲಿ ತೊಡಗಬೇಕಾ ನೀನು? ಬ್ರಹ್ಮ ಸೃಷ್ಟಿಯನ್ನ ಮಾಡೋದಕ್ಕಿಂತ ಮುಂಚೆ, 2ನೇ ಸೃಷ್ಟಿ ಮಾಡೋದಕ್ಕಿಂತ ಮುಂಚೆ ಸಾಧನೆಯಲ್ಲಿ ತೊಡಗಬೇಕು ತಾನೆ. ಯಾವ ಸಾಧನೆಯಲ್ಲಿ ತೊಡಗಬೇಕು ನೀನು? ಸಾಧನೆಯಲ್ಲಿ ನೀನು ತೊಡಗಬೇಕು. ಸೊ ಬ್ರಹ್ಮನ ಮೂಲಕ ಸಮಸ್ತವಾಗಿರ್ತಕ್ಕಂಥ ಬ್ರಹ್ಮಾಂಡಕ್ಕೆ ಇಲ್ಲಿ ಭಗವಂತ ಉಪದೇಶ ಕೊಡ್ತಾ ಇದ್ದಾನೆ. ಸೊ ಇದು ಚತುಶ್ಲೋಕಿ ಭಾಗವತ. ಸೊ 4 ಶ್ಲೋಕಗಳಲ್ಲಿ ಭಾಗವತದ ಸಾರ ಸರ್ವಸ್ವವನ್ನ ಹೇಳಿ ಭಗವಂತ ಮುಗಿಸಿದ್ದಾನೆ. ಸೊ ಈ ಚತುಶ್ಲೋಕಿ ಭಾಗವತದ ನಿತ್ಯ ಪಠನವನ್ನ ಕೂಡ ನಾವು ಮಾಡ್ಬೋದು. ಅಂದ್ರೆ ಇದರ ಕಂಠಪಾಠವನ್ನ ಮಾಡಿ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಅಥವಾ ದಿವಸಕ್ಕೆ ಒಂದೇ ಒಂದ್ಸತಿ ಹೇಳಿದ್ರು ಸಾಕು. ಆವಾಗ ಭಾಗವತದ ಸಂಪೂರ್ಣವಾದಂತಹ ಅಧ್ಯಯನವನ್ನ ಮಾಡುವಂತಹ ಫಲ ನಮಗೆ ಸಿಗತ್ತೆ. ಆಯ್ತಾ? ಸೊ ಇಷ್ಟು ಹೇಳಿ ಇಲ್ಲಿ ವಿರಾಮವನ್ನ ಕೊಡ್ತಾ ಇದ್ದೇನೆ. ಎಲ್ಲರಿಗೂ ಬಹಳ ಬಹಳ ಧನ್ಯವಾದಗಳು. ಹರೇ ಕೃಷ್ಣ. ಶ್ರೀ ಶ್ರೀ ರಾಧಾ ವಿನೋದ್ ಭಗವಾನ್ ಕೀ ಜೈ. ಶ್ರೀ ಶ್ರೀ ಜಗನ್ನಾಥ ಬಲದೇವ ಸುಭದ್ರಾ ಮಹಾರಾಣಿ ಕೀ ಜೈ. ಶ್ರೀ ಶ್ರೀ ನಿತ್ಯಾನಂದ ನಟ